ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಕೇಂದ್ರವನ್ನು ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಖರೀದಿ ಕೇಂದ್ರಗಳನ್ನು ಭತ್ತದ ಖರೀದಿ ಕೇಂದ್ರಗಳನ್ನು ಜೈ ಜವಾನ್ ಜೈ ಜವಾನ್ ಭತ್ತದ ಖರೀದಿ ಕೇಂದ್ರಗಳನ್ನು ಈ ಬೆಂಬಲ ಬೆಲೆ ಬಗ್ಗೆ ತಾವು ಖರೀದಿ ಕೇಂದ್ರ ತೆಗಿಬೇಕಂತ ಮನವಿ ಮಾಡಿಕೊಂಡ ಪ್ರಕಾರ ನಿಮ್ಮ ಮನವಿ ಪ್ರಕಾರ ಮೊನ್ನೆ ಜಿಲ್ಲಾಧಿಕಾರಿಗಳು ಈ ಭತ್ತದ ಖರೀದಿ ಕೇಂದ್ರ ಮತ್ತು ಈ ಮಿಷನ್ಗಳ ಬಗ್ಗೆ ಮೀಟಿಂಗ್ ತೊಗೊಂಡು ಎಲ್ಲ ಅಧಿಕಾರಿಗಳಲ್ಲಿ ಚರ್ಚೆ ಮಾಡಿದ್ದಾರೆ. ಅತಿ ಶೀಘ್ರದಲ್ಲಿ ಭತ್ತದ ಖರೀದಿ ಕೇಂದ್ರ ತೆಗೆಯುವಂಥ ಒಂದು ಸ್ಥಿತಿನೂ ಇದೆ. ಯಾಕಂದರೆ ನಾನು ಮೀಟಿಂಗಿನಲ್ಲಿ ಇರೋದರಿಂದ ತಮಗೆ ಹೇಳ್ತಾ ಇದ್ದೀನಿ. ಏನು ಈ ನಮ್ಮ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಚರ್ಚೆ ಮಾಡಿ ಮೀಟಿಂಗ್ನಲ್ಲಿನೂ ಹೇಳಿದ್ದಾರೆ. ಈ ಒಂದು ವಿಷಯ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ತಾವು ಕೊಟ್ಟಂಥ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಕಳಿಸ್ಕೊಡ್ತೀನಿ ಅಂತ ತಮ್ಮಲ್ಲಿ ಭರವಸೆ ಕೊಡ್ತೀನಿ. ಸನ್ಮಾನ್ಯ BS ಯಡಿಯೂರಪ್ಪನವರು ರೈತರ ಹೆಸರಲ್ಲಿ ಹಸಿರು ಶಾಲನ್ನು ಒದ್ದು ಇವತ್ತು ರೈತರಿಗೆ ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ತಂದಿದ್ದಾರೆ. ಅಂದರೆ ಸಮಯಕ್ಕೆ ಸರಿಯಾಗಿ ಏನು ಬೆಂಬಲ ಬೆಲೆಯನ್ನು ಘೋಷಿಸದೆ ಖರೀದಿ ಕೇಂದ್ರಗಳನ್ನು ತೆರೆಯದೆ ಇವತ್ತಿನ ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಇವತ್ತು ನಾವು ಪ್ರತಿಭಟನೆ ಮೂಲಕ ಇವತ್ತು ನಾವು ಹೋರಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಬಹಳಷ್ಟು ಅಭಿಮಾನವನ್ನು ಇಟ್ಕೊಂಡು ಏನು ಯಡಿಯೂರಪ್ಪನವ್ರನ್ನ ರೈತ ಮುಖಂಡ, ರೈತ ನೇತ, ರೈತರಿಗೆ ಹಿತಚಿಂತಕ ಅಂತ ಏನು ಹೆಸರು ಪಡೆದಿರ್ತಕ್ಕಂಥ ಯಡಿಯೂರಪ್ಪನವರೇ, ಏನು ಇವತ್ತು ನೀವು ಬಂಗಾರದ ಚಳಿಯಿಂದ ಇವತ್ತು ರೈತರಿಗೆ ಬರಿಯನ್ನು ಹಾಕ್ತಾ ಇದ್ದೀರಿ. ಏನು ನಿಮ್ಮನ್ನು ನಂಬಿರ್ತಕ್ಕಂಥ ರೈತರ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಬಂದು ನಿಂತಿದೆ. ಇವತ್ತು ಭತ್ತದ ಖರೀದಿ 900ರಿಂದ ಹಿಡಿದು 1000 ರೂಪಾಯಿ ಒಳಗಡೆ ಇವತ್ತು ಭತ್ತದ ರೇಟ್ ಇದೆ ಹೊರಗಡೆ ಮಾರ್ಕೆಟ್ನಲ್ಲಿ. ನೀವು ಘೋಷಿರ್ತಕ್ಕಂಥ 1880, ಹೌದಾ? ಎಲ್ಲಿದೆ ಆ ರೇಟು? ಇವತ್ತು ಖರೀದಿ ಕೇಂದ್ರಗಳು ಎಲ್ಲಿ ಖರೀದಿ ಮಾಡ್ತಾ ಇದ್ದಾರೆ? ಇವತ್ತು ರೈತರು ಇವತ್ತು ಮನೆಗೆ ಅಲಿದ್ರು ಸಹಿತ 1 ರೂಪಾಯಿ ಊಟದ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರ ಕಷ್ಟವನ್ನು ನೀವು ಯಾರೂ ಕೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಕೇವಲ ಸರ್ಕಾರ ಶಾಸಕರನ್ನು ಕೊಂಡೋದ್ರಲ್ಲಿ ಇವತ್ತು ಸರ್ಕಾರ ನಿರತಾಗಿದೆ, ಅಧಿಕಾರವನ್ನು ಪಡೆಯೋದ್ರಲ್ಲಿ ನಿರತಾಗಿದೆ. ಆದರೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವಾತಾವರಣದಲ್ಲಿಲ್ಲ. ರಾಜ್ಯದಲ್ಲಿ ಬೊಕ್ಕಸ ಬರೆಯಲಾಗಿದೆ ಅಂತ ಗೊತ್ತಿದ್ರೂ ಸಹಿತ ಸಾಕಷ್ಟು ಕೋಟಿಗಳ ಅನುದಾನವನ್ನು ಬೇರೆ ಕಡೆಗೆ ಬಿಡುಗಡೆ ಮಾಡ್ತಾ ಇದ್ದೀರಿ. ಆದರೆ ರೈತರ ಖರೀದಿ ಕೇಂದ್ರಗಳಿಗೆ ಹಣ ಇಲ್ಲ ಅಂತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಯಡಿಯೂರಪ್ಪನವರೇ, ಇವತ್ತು ನಮ್ಮ ಪರಿಸ್ಥಿತಿಯನ್ನು ತಿಳಿದಿರ್ತಕ್ಕಂಥ ನೀವುಗಳು ತಕ್ಷಣ ಈ ಬೆಂಬಲ ಖರೀದಿ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡಬೇಕು. ಮತ್ತು ಭತ್ತದಲ್ಲಿ ಏನು ತಾರತಮ್ಯ ಇಟ್ಟಿದ್ದೀರಿ, ಸಣ್ಣ ಅಕ್ಕಿ ಮತ್ತು ದೊಡ್ಡ ಅಕ್ಕಿ ಅಂತಕ್ಕಂಥ ವ್ಯತ್ಯಾಸವನ್ನು ಇಟ್ಕೊಂಡು ಹೋಗ್ತಾ ಇದ್ದೀರಿ. ಆ ವ್ಯತ್ಯಾಸವನ್ನು ತೆಗೆದು ಎಲ್ಲ ಸಮನಾಗಿ ಅವಕಾಶಗಳನ್ನು ಕೊಟ್ಟು ಸಮಾನದ ಧಾರಣೆಯನ್ನು ಕೊಡಬೇಕು. ಇವತ್ತು ದೊಡ್ಡ ಅಕ್ಕಿಗೆ ಅತಿ ಹೆಚ್ಚಿನ ರೇಟನ್ನು ಕೊಡ್ತಾ ಇದ್ದೀರಿ, ಅದು ಮಾರ್ಕೆಟ್ನಲ್ಲಿ ಕಡಿಮೆ ಮಾರಾಟ ಆಗ್ತಕ್ಕಂಥ ಅಕ್ಕಿಯಾಗಿದೆ. ಆದರೆ ಕಡಿಮೆ ಇರ್ತಕ್ಕಂಥ ಏನು ಸಣ್ಣ ಅಕ್ಕಿ, ನಮ್ಮ ಸೋನಾ ಮಸೂರಿ ಅಂತ ಇದೀವಿ, ಅದಕ್ಕೆ ನಿಮ್ಮ ಬೆಂಬಲ ಬೆಲೆ ಸಪೋರ್ಟ್ ಕೊಡ್ತಾ ಇಲ್ಲ. ಆದ ಕಾರಣ ನಮ್ಮ ರೈತರ ಸಮಸ್ಯೆಗಳನ್ನು ನಾವು ಕೇಳಿ ಈ ತಕ್ಷಣ ಅದರ ಬಗ್ಗೆ ವಿದ್ಯುತ್ ದರವನ್ನು ಕೂಡ ನೀವು ಏರಿಸಿದ್ರಿ. ಇವತ್ತು ಪ್ರತಿಯೊಂದರಲ್ಲಿ ಕೂಡ ಇವತ್ತು ನಮ್ಮ ರೈತರ ಪಂಪ್ಸೆಟ್ಗಳಿರ್ಬೋದು ಅಥವಾ ರೈತರು ಬಳಸ್ತಕ್ಕಂಥ ಮನೆಗಳಿಗೆ ವಿದ್ಯುತ್ ಇರ್ಬೋದು, ಏಕಾಏಕಿ ಯಾವುದೇ ನಿರ್ಣಯವನ್ನು ಕೇಳದೆ ಇವತ್ತು ನಿಮ್ಮ ಒಂದು ಏನು ವಿದ್ಯುತ್ ದರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತೇನು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಏನು ಭತ್ತದ ಬೆಲೆಯನ್ನು ಕುಸಿದಿದೆ ಮತ್ತು ಸರ್ಕಾರ ಏನು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಲ್ಲ. ಯಾಕೆ ಯಾವತ್ತಕ್ಕಾಗಿ ಭತ್ತದ ರೇಟ್ ಕುಸಿದಿದೆ ಅಂತಂದರೆ, ಕೇಂದ್ರ ಸರ್ಕಾರ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಶಿವರಾಮೇಗೌಡರು ಹೇಳ್ದಂಗೆ ಇವತ್ತು 1 ಕ್ವಿಂಟಲ್ಗೆ 1888 ರೂಪಾಯಿ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ಆದರೆ 75 kgಗೆ 1410 ರೂಪಾಯಿ ಆಗ್ತದೆ ರೀ.
ಆದರೆ ಇಲ್ಲಿ ನಮ್ಮ ಸರ್ಕಾರ ಏನಿದೆ, ನಮ್ಮ ಕರ್ನಾಟಕದ ಸರ್ಕಾರ ಇವತ್ತು ಯಾವುದೇ ರೀತಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಲ್ಲ. ಸ್ಥಾಪನೆ ಮಾಡಲಾರ್ದ ಕಾರಣ ಇವತ್ತು ನಮ್ಮ ಭತ್ತದ ರೈತ ಕುಸಿದೆ, ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋ ಪರಿಸ್ಥಿತಿ ಆಗಿದೆ. ಇವತ್ತು ಅದೇ ರೀತಿ ಅದರ ಜೊತೆಯಲ್ಲಿ ಇಳುವರಿ ಕೂಡ ಕಮ್ಮಿ ಆಗಿದೆ. 20-25 ಚೀಲ ಬರ್ತಾ ಇದ್ದಾವೆ. 1,000 ರೂಪಾಯಿ, ಒಂದು 75 kg ಭತ್ತವನ್ನು 1,000 ರೂಪಾಯಿ ಖರೀದಿ ಆಗ್ತಾ ಇದೆ. ಇವತ್ತು 2018 ಅದೇ ಸೋನಾ ಮೈಸೂರಿ 75 kgಗೆ 2,250 ರೂಪಾಯಿ ಇದೆ. 2019 1,790 ರೂಪಾಯಿ ಇದೆ. ಅದೇ 2020 ಸೋನಾ ಮೈಸೂರಿ ಯಾಕೆ 950 1,000 ರೂಪಾಯಿ ಇದೆ? 25 kg ಅಕ್ಕಿ 1,100 ರೂಪಾಯಿ ಇದೆ. 75 kg ಭತ್ತ 900 ರೂಪಾಯಿ ಇದೆ. ಆದರೆ ನೀವು ಇವತ್ತು ಮಿಲ್ಲಿಂಗ್ ಮಾಡಿ ಇವತ್ತು ಡಿಸೆಂಬರ್ ಸೋನಾ ಮೈಸೂರಿ ನೀವು 300 ರೂಪಾಯಿ ಕೊಡ್ತೀರ ಒಂದು ಪ್ಯಾಕೆಟು. ಅದೇ ರೀತಿ ಈ ರೀತಿ ವ್ಯತ್ಯಾಸದಿಂದ ಏನಂದರೆ ಸರ್ಕಾರ ಒಂದು ರೈತರ ಮೇಲೆ ಒಂದು ಚೆಲ್ಲಾಟ ಆಡ್ತಾ ಇದೆ, ಮೋಸ ಮಾಡ್ತಾ ಇದೆ. ರೈತರ ಬಗ್ಗೆ ಕಾಳಜಿ ಇಲ್ಲ, ರೈತರ ಬಗ್ಗೆ ಒಂದು ಚಿಂತನೆ ಇಲ್ಲ. ನಮ್ಮ ಇಲ್ಲಿರುವಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ BC ಪಾಟೀಲರು ಯಾವುದೇ ರೀತಿ ಒಂದು ರೈತರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಅದಕ್ಕೊಂದು ಕೃಷಿ ಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಯಾವುದೇ ಒಂದು ಚಕಾರ ಎತ್ತಾ ಇಲ್ಲ, ಒಂದು ಪ್ರೆಸ್ ಮೀಟ್ ಇಲ್ಲ. ಗಂಗಾವತಿ ಶಾಸಕರಾಗಲಿ, ಕನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಲಿ ಒಂದು ಚಕಾರ ಎತ್ತಾ ಇಲ್ಲ. ಬೆಂಬಲ ಬೆಲೆ ಬಗ್ಗೆ ಒಂದು ಪ್ರೆಸ್ ಮೀಟ್ ಇಲ್ಲ. ತೋರಿಸಿರೋ ಒಂದು ಪ್ರೆಸ್ ಮೀಟ್ ಮಾಡೋಣ ನೋಡೋಣ ಇವರಿಬ್ಬರು ಶಾಸಕರು. ಈಗ ಅಕ್ಕಿ ರೇಟ್ ಡೌನ್ ಆಗಿಲ್ಲ. ಈ ರೀತಿ ಒಂದು ರೈತರ ಮೇಲೆ ಕಾಳಜಿ ಇರಲಾರದಂಥ ಜನಪ್ರತಿನಿಧಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು. ಅವರು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇವತ್ತು ಒಂದು ವೇಸ್ಟ್. ಅವರು ಈ ರೀತಿ ಕಾರ್ಯಕ್ರಮ ಮಾಡುವಂತ ಇವರು ಇವತ್ತು ನಮ್ಮ ರೈತರ ಕೂಗು ಇವತ್ತು 75 kg ಭತ್ತವನ್ನು 1,600ರಿಂದ 1,700 ರೂಪಾಯಿ ಆಗಬೇಕು. ಪ್ರತಿ ಹೋಬಳಿ ಮಟ್ಟದಲ್ಲಿ ಗಂಗಾವತಿ, ಶ್ರೀರಾಮನಗರ, ಮರಳಿ, ಸಿದ್ದಾಪುರ, ಕಾರಟಗಿ ಮತ್ತು ಕನಗಿರಿ ಎಲ್ಲ ಕಡೆ ಒಂದು ಖರೀದಿ ಕೇಂದ್ರಗಳು ಸ್ಥಾಪನೆ ಆಗಬೇಕು. ರೈತರನ್ನ ಉಳಿಸಬೇಕು. ಇಲ್ಲಾಂದರೆ ಮುಂದಿನ ಹೋರಾಟ ಬೇರೆ ರೀತಿ ಉಗ್ರ ಹೋರಾಟ ಮಾಡ್ತೀವಿ ಎಲ್ಲ ರೈತರ ಜೊತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಎಲ್ಲ ರೈತರಿಗೆ ಜಯವಾಗಲಿ ಅಂತೇಳಿ ನಾನು ಈ ಒಂದು ಸಂದರ್ಭ ಉತ್ಸಾಹ ಬಿಟ್ಟಣ ಬೇರೆ ಕಡೆ ರಾಜ್ಯಗಳನ್ನ ಬರಕ್ಕಿಯನ್ನು ನಿಂದ್ರಿಸಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯದಾಗ ಇವು ಬಡಗುಡಂಬರು ಕೂಡ ಅಕ್ಕಿ ನಮ್ಮ ರಾಜ್ಯಕ್ಕೆ ಕೊಡಬೇಕು. ಕಾವೇರಿ ಸೋರ್ ಇಂಥವು. ಇನ್ನೊಂದು ಇವು ರೈತರು ಮಾರಾಟ ಮಾಡಿದ್ಮೇಲೆ 20 ಲಕ್ಷ ರೂಪಾಯಿ ಮೇಲೆ ಆದ್ರೆ 20,000 ರೂಪಾಯಿ ಮುರಿದು ಬಿಡ್ತಾರ. ಮುರಿದು ಬಿಟ್ರೆ ರೈತರ ಪರಿಸ್ಥಿತಿ ಹೆಂಗ? ಸಾಯ್ಬೇಕು. ಉರ್ಲಾಕಿದ್ದು ಮೊನ್ನೆ ನೆಲ್ಲು ಮಾರಿವಿ. ನರೇಂದ್ರ ಮೋದಿ ಅವರು 20,000 ರೂಪಾಯಿ ಮುರಿದು ಬಿಟ್ಟಾರ. ನಾನು ರೈತರು ಬಂದು ಯಡಿಯೂರಪ್ಪ ಹೇಳ್ತಾರ BC ಪಾಟೀಲ್ ಕುಸ್ತಿ ಅವ್ರು ನೋಡಿದ್ರೆ ನಾವು ಯೂರಿಯಾಗೆ 1,400 ರೂಪಾಯಿ ಮಾಡ್ತೀವಿ, ಆಮೇಲೆ ಸಬ್ಸಿಡಿ ಆಗ್ತಾವ್ರೆ. ಈಗ ರೈತರು ನೋಡಿ ಸಹಾಯ ಪರಿಸ್ಥಿತಿ 100 ರೋಗಗಳನ್ನು ಸಹಾಯಕತ್ತೀವಿ. ತೊಂಟಿ ರೋಗ, ದೊಣ್ಣಿ ರೋಗ, ಒಂದು ಸುಳಿ ರೋಗ, 100 ರೋಗಗಳು ಬಂದವು. ಈ ಪರಿಸ್ಥಿತಿಯಲ್ಲಿ ರೈತರು ಉರ್ಲಾಕಿನ ಪರಿಸ್ಥಿತಿ ಬಂದೈತಿ. ಬಂಧುಗಳೇ, ತಮ್ಗೆಲ್ಲರಿಗೆ ತಿಳಿದಿರುವಂತೆ ಇವತ್ತಿನ ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ದೊರಕ್ತಾ ಇಲ್ಲ. ಅದೇ ರೀತಿ ನಾನಾ ರೋಗಗಳಿಂದ ಭತ್ತದ ಬೆಳೆ ತುತ್ತಾಗಿ ಇಳುವರಿ ಕೂಡ ಭಾಳ ಕಡಿಮೆ ಬಂದಿದೆ. ಆದರೆ ಅದನ್ನೆಲ್ಲ ಮರೆತು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಅವರು ಬರೀ ಉಪಚುನಾವಣೆಗಳಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಯಾಕಂದರೆ ರೈತರ ಸಂಕಷ್ಟದಲ್ಲಿ ಅವರು ನೆರವಾಗೋದನ್ನು ಬಿಟ್ಟು ಬೇರೆ ಬೇರೆ ಉಪಚುನಾವಣೆಗಳ ದೃಷ್ಟಿಯಿಂದ ಇಟ್ಟುಕೊಂಡು ಅವರವರ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ಜನಾಂಗ ಇದೆ ಆ ಜನಾಂಗಗಳಿಗೆ ಭರವಸೆ ಕೊಡುವಂಥ ಕೆಲಸವನ್ನು ಹಾಗೂ ಮತ್ತು ಮಠಗಳಿಗೆ, ಮಾನ್ಯಗಳಿಗೆ ಅವರು ಅನುದಾನ ಕೊಡುವಂಥ ಕೆಲಸವನ್ನು ನಿಗಮ ಮಂಡಳಿ ಮಾಡ್ತೀವಿ ಅಂತೇಳಿ ಭರವಸೆ ಕೊಡುವಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಹೊರತು ರೈತರ ಸಂಕಷ್ಟಕ್ಕೆ ಅವರು ಸ್ಪಂದನೆ ಮಾಡ್ತಾ ಇಲ್ಲ. ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಮೊದಲನೇದಾಗಿ ಸುಳ್ಳು ಮೋದಿ, ಒಳ್ಳು ಯಡಿಯೂರಪ್ಪನವರಿಗೆ ಮೊದಲು ಧಿಕ್ಕಾರ. ಯಾಕೆಂದರೆ ಬರೇ ಸುಳ್ಳು ಹೇಳ್ಕೊಂತ ಒಳ್ಳು ಹೇಳ್ಕೊಂತ ಕೇಂದ್ರ ಸರ್ಕಾರದಲ್ಲಿ ನಾನು ಸಾಕಟ್ಟು 2,200 ಕೋಟಿಯನ್ನು ರೈತರಿಗೆ ನಾನು ತೆಗೆದಿಟ್ಟಿದ್ದಂತೆ. ಸ್ವಾಮಿ, ಯಾರಿಗೆ ಕೊಟ್ಟಿಯಪ್ಪ, ಎಲ್ಲಿ ಕೊಟ್ಟಿಯಪ್ಪ, ಏನು ಕೊಟ್ಟಿಯಪ್ಪ? ಬರೇ ಯಾವಾಗಾದ್ರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೈತರಿಗೆ ಹಂಗೆ ಮಾಡ್ಬೇಕು, ರೈತರಿಗೆ ಹಿಂಗೆ ಮಾಡ್ಬೇಕು. ಸ್ವಾಮಿ, ರೈತರು ಇವತ್ತು ನಾವು ಕಷ್ಟದಲ್ಲಿದ್ದೀವಿ. ಏನೈತೆ ಮೊದಲೇ ನಮ್ಮ ಪ್ರವಾಹ ಬಂದಾಗ ಆ ರೊಕ್ಕ ಸಹಿತಿಗೆ ಬಿಡುಗಡೆ ಮಾಡಿಲ್ಲ.
ಇವತ್ತು ರೈತರಿಗೆ ಇವತ್ತು ಗೊಬ್ಬರದ ಬೆಲೆ 1300-1400 ಐತಿ. ಇವತ್ತು ರೈತರ ಬೆಲೆ ಬರೀ 1000 ಐತಿ 75 kg. ಸ್ವಾಮಿ ಚಿಂತನೆ ಮಾಡ್ರಿ, ರೈತರು ಮತ್ತು ಕೂಲಿಕಾರರು ಎಂದು ಸೆಳೆದು ಎದ್ದೇಳ್ತಾರೋ ಅವತ್ತು ನೀವು ನಾಶ ಹಾಕ್ರಿ, ನಿಮ್ಮ ಸರ್ಕಾರ ನಾಶ ಆಗ್ತೈತೆ. ಅದನ್ನು ಎಚ್ಚೆತ್ತುಕೊಂಡು ಮತ್ತು ಇವತ್ತು ಕೃಷಿ ಮಂತ್ರಿಗಳು ಇಲ್ಲೇ ನಮ್ಮ ಜಿಲ್ಲೆಯವರೇ BC ಪಾಟೀಲ್ರೇ, ಸ್ವಾಮಿ ಸ್ವಲ್ಪ ಮಕ್ಕಂಡಿರಿ ಅನ್ನೋ ಎದ್ದೇಳ್ರಿ, ಎದ್ದು ಇಲ್ಲಿ ರೈತರ ಪರಿಸ್ಥಿತಿ ಏನೆಂಬುದು ಸ್ವಲ್ಪ ಎಚ್ಚೆತ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಸುಮ್ಮನೆ ಎಲ್ಲರೂ ನಾವು ರೈತರ ಪರವಾಗಿದೀವಪ್ಪ ರೈತರಾಗಿದೀವಪ್ಪ ಅಂತ ಬರೀ ಟೋಲ್ ಮಾಡ್ತಾರೆ. ಟೋಲ್ ಬಿಡ್ರಿ, ಇಲ್ಲಿ ಟೋಲ್ ಹಾಕ್ರಿ, ಅದಕ್ಕೆ ನಿಜವಾದ ರೈತ ಸರ್ಕಾರ ಎಂಬುದು ಗೊತ್ತಾಗ್ತೈತೆ. ಅದಕ್ಕಾಗಿ ಬೆಂಬಲ ಬೆಲೆ ಜಲ್ದಿ ನೀವು ಘೋಷಣೆ ಮಾಡಿ ರೈತರ ಪರವಾಗಿ ನಿಮಗೆ ಕಾಳಜಿ ಇದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ರು ಕೂಡಿ ರೈತರನ್ನ ಉಳಿಸೋ ಕೆಲಸ ಮಾಡ್ರಿ. ಇಲ್ಲದ್ರೆ ಈ ರಾಜ್ಯದ ಮತ್ತು ದೇಶದ ಜನ ಧಿಕ್ಕಾರ ಹಾಕಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಎರಡು ಸರ್ಕಾರ ಇರ್ಲಾರ್ದಂಗೆ ಆಗೈತೆ ಅಂತ ಹೇಳಿ ನನ್ನ ಎರಡು ಮಾತು. ತಹಸೀಲ್ದಾರ್ ಮುಖಾಂತರ ಗೌರವನೀಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಕನಕಗಿರಿ ವಿಧಾನಸಭಾ ಕ್ಷೇತ್ರ ಹಾಗೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತ ಮುಖಂಡರು ಹಾಗೂ ಕಾಂಗ್ರೆಸ್ ಪದಾಧಿಕಾರಿಗಳು ಸೇರಿ ಏನು ರೈತರ ಪರವಾಗಿ ನಾವು ಇವತ್ತು ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈಗ ಕೊರೋನಾ ಮತ್ತು ಲಾಕ್ಡೌನ್ ಕಾಲಗಳಿಂದಲೂ ಕೂಡ ಸಂಕಷ್ಟದಲ್ಲಿ ರೈತನಿದ್ದಾನೆ, ಕೂಲಿ ಕಾರ್ಮಿಕರಿದ್ದಾರೆ. ಹಾಗಾಗಿ ಈಗ ಕನಿಷ್ಠ ಬೆಂಬಲ ಬೆಲೆ ಏನು ಸರ್ಕಾರದಿಂದ ಘೋಷಣೆ ಆಗಿತ್ತು 1888 ಹಾಗೂ 1868 ಪ್ರತಿ ಕ್ವಿಂಟಾಲ್ಗೆ, ಆ ಬೆಲೆಯನ್ನು ಕೂಡ ಕೊಡದೆ ರೈತ ಹಾಗೆ ಭತ್ತದ ಖರೀದಿ ಕೇಂದ್ರಗಳನ್ನು ತೆರೆಯದೆ ಏನು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಈಗಾಗಲೇ ಭತ್ತದ ಖರೀದಿ ಕೇಂದ್ರಗಳನ್ನು ತೆರೆದು ರೈತರ ಒಂದು ಭತ್ತವನ್ನು ಖರೀದಿ ಮಾಡಿ ರೈತರನ್ನ ಉಳಿಸ್ಕೊಳ್ಬೇಕಾಗಿತ್ತು. ಮುಂದಿನ ದಿನಮಾನಗಳಲ್ಲಿ ಕನಿಷ್ಠ ಶೀಘ್ರವಾಗಿ ಭತ್ತದ ಖರೀದಿ ಕೇಂದ್ರಗಳನ್ನು ತೆಗಿಬೇಕು. ಹಾಗೆ ಬೆಂಬಲ ಬೆಲೆ ಏನು 1800 ಇದೆ ಅದನ್ನು 2500ವರೆಗೆ ತೆಗೆದುಕೊಂಡು ಹೋದಲ್ಲಿ ಮಾತ್ರ ರೈತ ಉಳಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಮನವಿ ಪತ್ರದ ಮುಖಾಂತರ ಇಡ್ತಾ ಬಂದಾಗ್ಯೂ ಕೂಡ ಈ ಸರ್ಕಾರ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದೆ, ವಿಳಂಬ ನೀತಿಯನ್ನು ತೋರಿಸ್ತಾ ಇದೆ. ಹಸಿರು ಸಾಲು ಒದ್ಕೊಂಡು ಅಧಿಕಾರಕ್ಕೆ ಬಂದಂಥ ಇವರು ಹಸಿರು ಸಾಲಿನ ಒಂದು ಧ್ಯೇಯ ಗುಣಗಳನ್ನು ಮೈಗೂಡಿಸೋಳ್ತಿಲ್ಲ. ಇವತ್ತು ಆಗಲೇ 50% ಕಟಾವು ಮುಗಿದೋಗಿದೆ. ಕೇವಲ ಇವತ್ತು 900ರಿಂದ 950 ರೂಪಾಯಿ ರೇಟ್ ನೀವು ಕೊಡ್ತಾ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಆದರೆ ನೀವು ಕೊಟೇಶನ್ ಕೊಟ್ಟಂಥ ಒಂದು ಬೆಂಬಲ ಬೆಲೆಯ ರೇಟು 1880 ರೂಪಾಯಿ, ಅಂದರೆ 1500 ರೂಪಾಯಿ ಇವತ್ತು ಭತ್ತ ಮಾರಬೇಕು 75 kgಗೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರೈತ ತನ್ನ ಇಳುವರಿ ಕೂಡ 20 ಚೀಲ ಪಡಿತಾ ಇದ್ದಾರೆ. ಅದ್ರ ಜೊತೆಗೆ ಕರಿಗಾಳು ಬರ್ತಾ ಇದೆ. ಆ ಕರಿಗಾಳು ಬರ್ತಂಥ ಮಾಲನ್ನು ಮಾರ್ಕೆಟ್ನಲ್ಲಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು 900 ರೂಪಾಯಿ ಕೇಳ್ತಾರೆ, 800 ರೂಪಾಯಿ ಕೇಳ್ತಾರೆ. ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಖರೀದಿ ಕೇಂದ್ರವನ್ನು ತೆಗಿಲಿದ್ರೆ, ಇನ್ನು 2 ದಿನದೊಳಗಾಗಿ ಖರೀದಿ ಕೇಂದ್ರವನ್ನು ತೆಗಿಲಿದ್ರೆ ಗಂಗಾವತಿ, ಕಾಟಗಿ ಮತ್ತು ಕನಕಗಿರಿ ಭಾಗಗಳಲ್ಲಿ ಸಂಪೂರ್ಣ ಬಂದನ್ನು ಆಚರಿಸಲಾಗುತ್ತದೆ. ಬರ್ತೀವಿ ಸಾಯಂಕಾಲ ಬರ್ತೀವಿ ಸರ್. ಸರ್ ನಮಸ್ತೆ, ನನ್ನ ಹೆಸರು ಲಕ್ಷ್ಮೀದೇವಿ ಕೋಟೂರ್ ಅಂತೇಳಿ, ಮೇಲ್ವಿಚಾರಕಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಗಂಗಾವತಿ. ನನ್ನ ವ್ಯಾಪ್ತಿಯಲ್ಲಿ ಬರೋ ವಲಯ ಕೇಸರಟ್ಟಿ ವಲಯ. ಅಂಗನವಾಡಿ ಕೇಂದ್ರಗಳು 25 ಕೇಂದ್ರಗಳು ಬರ್ತಾ ಇದ್ದಾವೆ. 25 ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತಿನ ತರಬೇತಿಯಲ್ಲಿ ಭಾಗವಹಿಸಿದ್ದಾರೆ.
ಇದು ಮುಖ್ಯವಾಗಿ ನಾವು ತರಬೇತಿ ಹಮ್ಮಿಕೊಂಡಿರೋದು ಶಾಲಾ ಪೂರ್ವ ಶಿಕ್ಷಣ ಬಲವರ್ಧನೆ ತರಬೇತಿ ಅಂತ ಕಲ್ಯಾಣ ಕರ್ನಾಟಕ ಯೋಜನೆಯಡಿ ಕಲಿಕಾ ಟಾಟಾ ಟ್ರಸ್ಟ್ನವರು 2018ರಿಂದನೇ ಈ ಒಂದು ಶಾಲಾ ಪೂರ್ವ ಶಿಕ್ಷಣವನ್ನು ಮಕ್ಕಳಿಗೆ ಬಲವರ್ಧನೆ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಹಾಕಿಕೊಂಡ್ರು. ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಅಂತಂದರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗೋದಕ್ಕೋಸ್ಕರ ಇದು ಈಗಾಗಲೇ 3ನೇ ಹಂತ ನಡೀತಾ ಇದೆ. ಈಗಾಗಲೇ 2 ಹಂತ ನಡೆದಿದ್ದಾವೆ. ಮೊದಲನೇ ಹಂತದಲ್ಲಿ ಕೂಡ ನಾವು ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಂಡಿದ್ದೀವಿ. 2ನೇ ಹಂತದಲ್ಲಿಯೂ ಕೂಡ ನಾವು ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಯಲ್ಲಿ ನಂತರ ಅಲ್ಲಿ ನಾವು ಭಾಷಾ ಬೆಳವಣಿಗೆಗಳನ್ನು ಕಲಿಸಿಕೊಟ್ಟಿವಿ ಮಕ್ಕಳಿಗೆ. ಈ ಒಂದು 3ನೇ ಹಂತದ ಒಂದು ತರಬೇತಿಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ನಾವಿಲ್ಲಿ ಚರ್ಚೆಯನ್ನು ಮಾಡೋದು, ಕಥೆಗಳನ್ನು ಹೇಳೋದು ಮತ್ತು ಹಲವಾರು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಹೇಳ್ಕೊಡೋದು. ಈಗಾಗಲೇ ಈ ಎಲ್ಲ ಚಟುವಟಿಕೆಗಳನ್ನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯರು ಈ ಹಿಂದೆ ಮಾಡ್ಕೊತ ಬಂದಿದ್ದಾರೆ. ಆದರೆ ಅವುಗಳಲ್ಲಿ ಒಂದು ಕ್ರಮಬದ್ಧತೆ ಇರಲಿಲ್ಲ. ಆ ಒಂದು ಕ್ರಮಬದ್ಧತೆಯಿಂದ ಈ ಒಂದು ಶಾಲಾ ಪೂರ್ವ ಶಿಕ್ಷಣ ಮಾಡಬೇಕಂತೇಳಿ ಕಲಿಕೆ ಟಾಟಾ ಟ್ರಸ್ಟ್ನವರು ಈ ಒಂದು ಯೋಜನೆಯನ್ನು ತಂದರು. ಈ ಒಂದು ಯೋಜನೆ ಅಳವಡಿಸಿಕೊಂಡೋದ್ರಿಂದ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಪೋಷಕರು ಮೊದಲೆಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳಿಗೆ ಕಳ್ಸೋಕ್ಕೆ ಹಿಂದೇಟಾಗ್ತಾ ಇದ್ರು. ಆದರೆ ಇವಾಗ ಈ ಒಂದು ಶಾಲಾ ಪೂರ್ವ ಶಿಕ್ಷಣ ಬಂದಾಗಿಂದ ಪೋಷಕರು ತಾವು ಬಂದು ಬಿಟ್ಟೋಗ್ತಾ ಇದ್ದಾರೆ ಮಕ್ಕಳಿಗೆ. ಮತ್ತು ಟೈಮ್ ಆದ ತಕ್ಷಣವೇ ಮಕ್ಕಳೆಲ್ಲ ತಾವಾಗಿ ಓಡೋಡಿ ಬರ್ತಾ ಇದ್ದಾರೆ. ಯಾಕಂತಂದರೆ ಅಲ್ಲಿ ಅಷ್ಟು ಚಟುವಟಿಕೆಗಳು ಕ್ರಿಯಾತ್ಮಕವಾಗಿ ನಡೀತಾ ಇದ್ದಾವೆ. ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ತುಂಬ ಶ್ರದ್ಧೆಯಿಂದ ಮತ್ತು ಅವರು ತುಂಬ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕರ್ತೆಯರು ಮಾತ್ರ ಅಲ್ಲ, ಅವ್ರ ಜೊತೆ ಸಹಾಯಕಿಯರು ಕೂಡ ಒಟ್ಟಿಗೆ ಸೇರಿ ತುಂಬ ಚಟುವಟಿಕೆಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಈ ಒಂದು 3ನೇ ದಿನ ಇವತ್ತು ನಾವು ಈ ಒಂದು 3ನೇ ದಿನದ ಚಟುವಟಿಕೆಯಲ್ಲಿದ್ದೇವೆ. ನಿನ್ನೆ ಕತೆ ಮತ್ತು ಮೊನ್ನೆಲ್ಲ ಚರ್ಚೆ ಎಲ್ಲ ಆಯಿತು. ಇವತ್ತು ಕ್ರಿಯಾತ್ಮಕ ಚಟುವಟಿಕೆ ಅಂತೇಳಿ ಮಕ್ಕಳಿಗೆ ಚಿತ್ರಗಳನ್ನು ಬಿಡಿಸೋದು. ಫಸ್ಟಲ್ಲಿ ನಾವು ದೊಡ್ಡ ಗುಂಪುಗಳಾಗಿ ಮಾಡ್ತಾ ಇದ್ದೀವಿ, ಮತ್ತು ನಂತರ ಚಿಕ್ಕ ಚಿಕ್ಕ ಗುಂಪುಗಳಾಗಿ ಮಾಡಿ ಮಕ್ಕಳು ಯಾವ ಥರನಾಗಿ ಚಿತ್ರ ಬಿಡಿಸ್ಬೇಕು, ಅದರಿಂದ ಯಾವ ಥರ ಮಕ್ಕಳಲ್ಲಿ ಬದಲಾವಣೆಗಳು ಕಾಣಬೇಕು, ಅದರಿಂದ ಆಗುವಂಥ ಲಾಭಗಳೇನು ಅಂತ ಎಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ ನಮ್ಮ ಕಾರ್ಯಕರ್ತೆಯರು. ಅದನ್ನು ನಾವು ಕಾರ್ಯಕರ್ತೆಯರಿಗೆ ಈ ದಿನ ನಾನು ಈ ಒಂದು ಕೆಸರಟ್ಟಿ ವಲಯದ ಒಂದು 3ನೇ ಹಂತದ ಒಂದು ಶಾಲಾ ಪೂರ್ವ ಶಿಕ್ಷಣದ ಬಲವರ್ಧನೆ ತರಬೇತಿಯಲ್ಲಿ ಭಾಗವಹಿಸಿದ್ದೀನಿ. ಏನಂದರೆ ನಮಗೆ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದಾಗ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳಾಗಿ ಚಟುವಟಿಕೆ ಕೊಟ್ಟಾಗ ಅವರಿಗೆ ನೀಡುವಂಥ ಸಂತೋಷ ಮತ್ತು ಆಗುವಂಥ ಸಂತೋಷದಲ್ಲಿ ನಮ್ಮ ಅಂಗನವಾಡಿ ಮಕ್ಕಳನ್ನು ಕೂಡ ಇದೇ ರೀತಿ ಸಂತೋಷದಿಂದ ಇರ್ತಾರೆ. ಮತ್ತು ಇದರಿಂದ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿ ನಾವು ಈ ತರಬೇತಿಯಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಮತ್ತು ಅದರಂತೆ ಕಾರ್ಯಕರ್ತೆಯರು ಕೂಡ ಇಲ್ಲಿ ಆ್ಯಕ್ಟಿವಿಟಿಯಾಗಿ ಅಂದರೆ ಚಟುವಟಿಕೆಯುಕ್ತವಾಗಿ ತಮ್ಮ ಯಾವುದೇ ಒಂದು ವೈಯಕ್ತಿಕ ಸಮಸ್ಯೆಗಳಿದ್ದರೂ ಕೂಡ ಬದಿಗಿಟ್ಟು ಈ ಒಂದು ತರಬೇತಿಯಲ್ಲಿ ಒಂದು ಸಂತೋಷದಿಂದ ಮತ್ತು ಚಟುವಟಿಕೆಯುಕ್ತವಾಗಿ ಭಾಗವಹಿಸಿದ್ದಾರೆ. ನಮಗೂ ಸಂತೋಷವಾಗ್ತಾ ಇದೆ. ಯಾಕಂದರೆ ನಮ್ಮ ಅಂಗನವಾಡಿಗಳು ಒಂದು ಬದಲಾವಣೆ ಅಂತ ಸಾಗುತ್ತಾ ಇದೆ ಮತ್ತು ಇದು ಕ್ರಮಬದ್ಧವಾಗಿ ಸಾಗುತ್ತಾ ಇದೆ ಅಂತ ಹೇಳಿ ನಮಗೆ ಇಂದು ನಮಗೆಲ್ಲ ಮಕ್ಕಳಿಗೆ ಇದು 3ನೇ ಹಂತದ ತರಬೇತಿ ಕೊಡ್ತಾ ಇದ್ದಾರೆ. ಈ ದಿನ 3ನೇ ದಿನ, ಲಾಸ್ಟ್ ದಿನ. ನಿನ್ನೆ ಎಲ್ಲ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀವಿ. ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ನಮ್ಮ ಸೂಪರ್ವೈಸರ್ಗಳೆಲ್ಲ. ನಮಗೆ ಮಕ್ಕಳ ಅಟ್ರಾಕ್ಷನ್ ಆಗಲಿ, ಬಾಬರಡಿ ಕ್ಯಾಂಪು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ಬರ್ತಾ ಇಲ್ಲ. ಪ್ರೈವೇಟ್ ಸ್ಕೂಲ್ ಜಾಸ್ತಿ ಆಗಿದ್ದಾವೆ, ಅದರಲ್ಲಿ ಅಂಗನವಾಡಿಗಳಂದರೆ ಯಾರೂ ಇದು ಮಾಡ್ತಾ ಇಲ್ಲ. ಹಂಗಾಗಿ ಮುಚ್ಚಿ ಹೋಗ್ತಾ ಇದ್ದಾವೆ ಅಂತಂದು ನಮಗೊಂದು ತರಬೇತಿ ಕಲಿಕಾ ಟ್ರಸ್ಟ್ಲಿಂದ ನಮಗೊಂದು ತರಬೇತಿಯನ್ನು ಕೊಟ್ಟು ಇದು 3ನೇ ಹಂತ ತರಬೇತಿಯಲ್ಲಿ ನಮ್ಗೆ ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಫಸ್ಟ್ ಸೆಕೆಂಡ್ ಥರ್ಡ್ನಲ್ಲಿ ಇನ್ನೂ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಮುಂದೆ ಮಕ್ಕಳು ಚೆನ್ನಾಗಿ ಅಂಗನವಾಡಿಗೆ ಬರಲಿ ಅಂತಂದು ಅಂಗನವಾಡಿಗಳೆಲ್ಲ ಮುಂದೆ ಹೋಗಲಿ, ಪೋಷಕ ಅಭಿಯಾನ ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ಆಗಲಿ ಅಂತಂದು ಎಲ್ಲ ತಯಾರಿಕೆ ಎಲ್ಲ ಪೋಷಕರ ಸಹಕಾರದಿಂದ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಇದರಲ್ಲಿ ಊರಲ್ಲಿ ಕೂಡ ನಮ್ಗೆ ಸಪೋರ್ಟ್ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಊರಲ್ಲಿ ಹಿರಿಯರಾಗಲಿ ಯಾವುದನ್ನೇ ಕೆಲಸ ಹೇಳಿದ ತಕ್ಷಣ ಈ ಥರ ಇದೆ ನಮ್ಮಲ್ಲಿ ಅಂತಂದ ತಕ್ಷಣ ಆಯಿತು ಮೇಡಮ್ ಮಾಡ್ಕೊರಿ, ನಿಮಗೆ ಅದು ಹೆಲ್ಪ್ ಮಾಡಿದ್ರು ಮಾಡ್ತೀವಿ ನಾವು ಅಂತಂದು ಹೇಳಿ ಕಳಿಸಿ ಎಲ್ಲ ಇದು ಮಾಡ್ತಿದ್ದಾರೆ. ಗ್ರಾಮ ಪಂಚಾಯತ್ ಅವರಾಗಲಿ ಸದಸ್ಯರಾಗಲಿ ಯಾರನ್ನ ಆಗಲಿ ನಮ್ಗೆ ಈ ಥರ ಬೇಕಂತಂದರೆ ಮಾಡ್ತಾ ಇದ್ದಾರೆ. ಸಾಲಿಗೆ ಅಂಗನವಾಡಿಗಾಗಲಿ ಧಾನ್ಯಗಳಾಗಲಿ ಯಾರನ್ನ ಆಗಲಿ ಸಿಳ್ಪಸರ್ಲಿಂದ ಮತ್ತು ಸೂಪರ್ವೈಸರ್ಗಳಿಂದ ನಮಗೆಲ್ಲ ಬಹಳ ಮಾರ್ಗದರ್ಶನ ನೀಡಿ ಎಲ್ಲ ರೇಮಟಿಯರು ಅಂಗನವಾಡಿ ಕೇಂದ್ರ 1ನೇ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ನಮಗೆ ಇದು 3ನೇ ಹಂತದ ತರಬೇತಿ. ಮೊದಲನೇ ಹಂತದ ತರಬೇತಿಗಿಂತ ಮುನ್ನ ನಾವು ಶಾಲಾ ಪೂರ್ವ ಶಿಕ್ಷಣ ನಡೆಸ್ತಿದ್ವಿ. ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಆಗ್ತಾಯಿದೆ. ಎದಕ್ಕಂದರೆ ನಾವು ಮುಂಚೆ 10 ಗಂಟೆಯಿಂದ 4 ತನಕ ಕೆಲಸ ಮಾಡ್ತಾಯಿದ್ವಿ. 1:30ವರೆಗೆ ಶಾಲಾ ಪೂರ್ವ ಶಿಕ್ಷಣ ಹೇಳ್ತಾ ಇದ್ದೀವಿ. ಈ ಫಸ್ಟ್ನೇ ಹಂತದ ಮೊದಲನೇ ಹಂತದ ನಾವು ಬಲವರ್ಧನೆಯ ಶಾಲಾ ಪೂರ್ವ ಶಿಕ್ಷಣ ಚಟುವಟಿಕೆಯನ್ನು
ನಮ್ಮ CDP ಸರ್ ಆಗಲಾಯ್ತು, ನಮ್ಮ ಲಕ್ಷ್ಮೀದೇವಿ ಮೇಡಮ್ ಆಯಿತು, ತುಂಬ ಚೆನ್ನಾಗೇ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದು ಹೇಳಿದ ಮೇಲೆ ಮಕ್ಕಳು ತುಂಬ ಬದಲಾವಣೆ ಆಗಿದ್ದಾವೆ. ಮುಂಚೆ ನಾವು ನಮ್ಮ ಹೆಲ್ಪರು ಅಂಗನವಾಡಿ ಕೇಂದ್ರ ಮನೆಗೆ ಹೋಗಿ ಅಂಗನವಾಡಿ ಕೇಂದ್ರದಲ್ಲಿ ಶಾಲಾ ಪೂರ್ವ ಶಿಕ್ಷಣಕ್ಕೆ ಮಕ್ಕಳು ಬರ್ರಿ ಅಂತಂದು ನಾವು ಕರ್ಕೊಂಬಂದು ಮಕ್ಕಳಿಗೆ ನಾವು ಶಾಲಾ ಪೂರ್ವ ಶಿಕ್ಷಣ ಅಂತ ಕೊಡ್ತಾಯಿದ್ವಿ. ಈಗ ಈ 1ನೇ ಹಂತದ ಶಾಲಾ ಪೂರ್ವ ಶಿಕ್ಷಣ ತರಬೇತಿ ಮಾಡಿದ ಮೇಲೆ ಮಕ್ಕಳು ತುಂಬಾ ಬದಲಾವಣೆ ಆಗಿದ್ದಾವೆ. ಯಾಕಂದರೆ ನಾವು ಕರೆಯೋಕ್ಕೆ ಹೋಗ್ತಾ ಇಲ್ಲ. 9:30 ಆದ ತಕ್ಷಣ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬಂದು ಮಕ್ಕಳು 4 ಗಂಟೆವರೆಗೆ ಇದ್ದು ನಮಗೆ ಭಾಳ ತುಂಬಾ ಸಹಕಾರ ಕೊಡ್ತಾಯಿದ್ದಾರೆ. ಆಗ ನಮ್ಮ ಗ್ರಾಮದಲ್ಲಾಯಿತು, ನಮ್ಮ ಪಂಚಾಯತಿಯಲ್ಲಾಯ್ತು, ಎಲ್ಲರೂ ಸಹಕಾರ ಕೊಡ್ತಾಯಿದ್ದಾರೆ. ನಮಗೆ ಮುಖ್ಯವಾಗಿ ನಮ್ಮ ಮೇಡಮರು ಹಾಗೂ ಸಾಹೇಬರು ತುಂಬ ಸಹಕಾರದಿಂದ ನಮಗೆ ತುಂಬಾ ಚೆನ್ನಾಗೇ ನಮ್ಮ ಚಟುವಟಿಕೆ ಈ ಥರ ಮಾಡಬೇಕು, ನಮಗೆ ಶಾಲಾ ಪೂರ್ವ ಶಿಕ್ಷಣ ಯಾವ ಥರ ಮಾಡಬೇಕಂತ ತುಂಬಾ CDP ಸರ್ ಗಂಗಪ್ಪ ಸರ್ ಅವರಿಗೆ ಇವರಿಂದ ಮಾರ್ಗದರ್ಶನದಿಂದ ಮತ್ತು ಹಾಗೂ ನಮ್ಮ ಮೇಲ್ವಿಚಾರಕಿ ಶ್ರೀಮತಿ ಲಕ್ಷ್ಮೀದೇವಿ ಸೂಪರ್ವೈಸರ್ ಮೇಡಮ್ ಅವರಿಂದ ಇವರು ಸ್ಫೂರ್ತಿಯಿಂದ ನಮ್ಗೆ ಭಾಳ ಚೆನ್ನಾಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಿಲ್ಲ. ನಾವು ವರ್ಕರ್ ಏನು ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಾಗ್ತಿದ್ದಿಲ್ಲ ರೀ. ಈಗ ಮಕ್ಕಳಲ್ಲಿ ಶಾಲಾ ಪೂರ್ವ ಶಿಕ್ಷಣ ನಡೆಸ್ಬೇಕಂತಂದರೆ ಬೆಳಗ್ಗೆ ನಾವು ಹೋದ ತಕ್ಷಣ ನಮ್ಮ ಮಕ್ಕಳಿಗೆ ದಿನನಿತ್ಯದ ಚಟುವಟಿಕೆಗಳನ್ನು ಕ್ರಮಬದ್ಧವಾಗಿ ಹೇಳೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇರ್ತಾರೆ. ಆದರೆ ಮಕ್ಕಳಿಗೆ ದಿನಾಂಕಗಳನ್ನು ನಾವು ಹೇಳ್ಕೊಡ್ತೀವಿ, ವಾರ ಹೇಳ್ಕೊಡ್ತಾ ಇದ್ದೀವಿ, ಆಮೇಲೆ ಕ್ಯಾಲೆಂಡರ್ ಹೇಳ್ಕೊಡ್ತಾ ಇದ್ವಿ, ಹವಾಮಾನ ವರದಿ ಹೇಳ್ಕೊಡ್ತೀವಿ. ಇದನ್ನೆಲ್ಲ ಏನು ಹೇಳ್ಬೇಕನ್ನೋದು ಆ ಮಕ್ಕಳಿಗೆ ಗೊತ್ತಾಗ್ತಿದ್ದಿಲ್ಲ. ಇವತ್ತಿನ ವಾರ ಏನನ್ನೋದು ಗೊತ್ತಿದ್ದಿಲ್ಲ ಆ ಮಕ್ಕಳಿಗೆ ಮೊದಲೇ. ಆಮೇಲೆ ಇವತ್ತಿನ ದಿನಾಂಕ ಏನನ್ನೋದು ಗೊತ್ತಿದ್ದಿಲ್ಲ. ಆಮೇಲೆ ಆ ಮಕ್ಕಳಿಗೆ ಚಟುವಟಿಕೆಗಳನ್ನು ಪ್ರತಿದಿನ ನಾವು ಹೇಳೋದ್ರಿಂದ ಆ ಮಕ್ಕಳು ನಮಗೆ ಆಕರ್ಷಣೆಯಾಗಿ ನಮ್ಮನ್ನೇ ಮತ್ತೆ ಒತ್ತಿಯಾಗಿ ಕೇಳ್ತಿದ್ವು, ಅದನ್ನು ಮಾಡಿಸ್ರಿ ಟೀಚರ್, ಇದನ್ನು ಮಾಡಿಸ್ರಿ. ಈಗ ಆದ್ದರಿಂದ ಅದರಂತೆಯೇ ನಾವು ಮಾಡ್ತಾ ಬಂದಿದ್ದರಿಂದ ಈ 2ನೇ ಹಂತದ ತರಬೇತಿಯಲ್ಲಿ ಭಾಳ ಚೆನ್ನಾಗಿ ನಡೆದು ಬಂದಿದ್ವಿ. ಅದೇ ರೀತಿಯಾಗಿ ಈಗ ಮುಂದಿನ 3ನೇ ಹಂತದ ತರಬೇತಿಯಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಬಿ ಪ್ರಭು ಅಲ್ಲದೆ ನಾನು ಎಂದಿಗೂ ಹಿಂಸಾಚಾರದಲ್ಲಿ ತೊಡಗುವುದಿಲ್ಲವೆಂದು ಮತ್ತು ಮತ ಅಥವಾ ಇತರ ರಾಜಕೀಯ ಆರ್ಥಿಕ ಕುಂದುಕೊರತೆಗಳ ಬಗೆಗಿನ ಭಿನ್ನಭಿಪ್ರಾಯಗಳನ್ನು ಶಾಂತಿಯುತವಾಗಿ ಹಾಗೂ ಸಂವಿಧಾನಾತ್ಮಕ ರೀತಿಯಲ್ಲಿ ಬಗೆಹರಿಸಿ ಪಾಸಿಟಿವ್ ಆಗಿ ನಾನು ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ HA ರೋಣರ್ ವಕೀಲರು. ಜಿಲ್ಲಾ ಪಂಚಾಯತಿ ಕೊಪ್ಪಳ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪಳ ಅಧಿಕಾರಿಗಳು ಇವರು ಸಂಯುಕ್ತ ಆಶ್ರಯದಲ್ಲಿ ಸ್ವತಃ 3ನೇ ದಿನದ ಸಂತೋಷವಾಗಿ ಈ ನಮ್ಮ ಕರ್ನಾಟಕದ ಮತ್ತು ದೇಶದ ನಮ್ಮ ಹಿರಿಯ ನ್ಯಾಯವಾದಿಗಳ ಭಾಷಾ ಸೌಹಾರ್ದತೆ ಅಂತಕ್ಕಂಥ ಅಷ್ಟೇ ತುಂಬ ಸರಳ ಅಂತ ಮೇಲ್ನೋಟಕ್ಕೆ ಗೋಚರ ಹೋದರೆ ಯಾವುದೇ ಭಾಷೆಯ ಡಿಕ್ಷನರಿಗೆ ಇವತ್ತು ನಾವು ಪರಿಷತ್ತಿರ್ಬೋದು, ಅಕಾಡೆಮಿಗಳಿರ್ಬೋದು, ಯಾರೇ ಇರಲಿ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ. ಆದರೆ ನಿಜ ಮಾತುಗಳಲ್ಲಿ ಜನಸಾಮಾನ್ಯರ ಜೀವನ ಧರ್ಮಗಳಲ್ಲಿ ಈ ಭಾಷೆ ಹಾಸುವಕ್ಕಾಗಿ ಬಂದಿದೆ. ಯಾವುದೇ ಅಲ್ಲಿಯ ಜನಾಂಗವನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಯಾವ ಕೃತಿಗಳು ಮಾಡಿಲ್ಲ. ಅದು ಕವಿರಾಜ ಮಾರ್ಗದ ಹೆಗ್ಗಳಿಕೆ. ನಾನೊಬ್ಬ ಕನ್ನಡದ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಈ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಕನ್ನಡದೊಳು ಭಾವಿಸಿದ ಜನಪದಂ ಅಂತಕ್ಕಂಥ ಮಾತನ್ನು ಭಾಷೆಯ ಮುಖಾಂತರ ಆ ಜನಾಂಗವನ್ನು, ಆ ಸಂಸ್ಕೃತಿಯನ್ನು ಗುರುತಿಸುವಂಥ ಪ್ರಕ್ರಿಯೆಗೆ ಆತ ಚಾಲನೆ ಮಾಡ್ತಾನೆ. 9ನೇ ಶತಮಾನದಲ್ಲಿ ಈ ಕೃತಿಯಲ್ಲಿ ಈ ಮಾತು ಉಲ್ಲೇಖ ಆಗಿದೆ. ಅದೇ ಕೃತಿಯಲ್ಲಿ ಹೇಳ್ತಾನೆ, ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರಧರ್ಮಮಂ ಪರವಿಚಾರಮಂ. ಪರಧರ್ಮವನ್ನು, ಪರವಿಚಾರವನ್ನು ಗೌರವಿಸದೇ ಇರತಕ್ಕಂಥವನು ಅಯೋಗ್ಯ ಅನ್ನೋ ಅರ್ಥದಲ್ಲಿ ಅಲ್ಲಿ ಆ ಕವಿ ಹೇಳ್ತಾನೆ. ಅದೇ ಕವಿರಾಜ ಮಾರ್ಗದಲ್ಲಿ ನಮ್ಮ ವಾರ್ಡನ್ನು ತಿರುಳುಗನ್ನಡದ ನಾಡು ಅಂತ ಕರೀತಾನೆ. ಕವಿರಾಜ ಮಾರ್ಗ ಬಹಳ ವಂಡರ್ಫುಲ್ ಆದಂಥ ಗ್ರಂಥ. ಕನ್ನಡ ಭಾರತದ ಯಾವುದೇ ಭಾಷೆಯಲ್ಲಿ, ಪ್ರಪಂಚದ ಯಾವುದೇ ಭಾಷೆಯಲ್ಲಿ 9ನೇ ಶತಮಾನದಲ್ಲಿ ನಮ್ಮ ಜನರಿಗೆ ಪರಧರ್ಮದ ಬಗ್ಗೆ ಸಹಿಷ್ಣುತೆ ಇತ್ತು, ಪರ ವಿಚಾರವನ್ನು ಗೌರವಿಸುವಂಥ ಮನೋಧರ್ಮ ಇತ್ತು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಆತ ಹೇಳ್ತಕ್ಕಂಥದ್ದನ್ನು ನಾವು ಗ್ರಹಿಸಬೇಕು. ಇಂತಹ ಸನ್ನಿವೇಶದಲ್ಲಿ ಇವತ್ತು ಬಹುಭಾಷಿಕ ಮುಟ್ಟುವಂತಹ, ಭಾಷೆಯನ್ನು ಕಲಿಯುವಂತಹ, ಭಾಷೆಯನ್ನು ಅರಿಯುವಂತಹ ಮಾಧ್ಯಮಗಳು ಸಾಕಷ್ಟು ಇವೆ.
ಪ್ರತಿಯೊಬ್ಬ ವ್ಯಕ್ತಿಯೂ ಎಲ್ಲ ಭಾಷೆಗಳನ್ನು ಕಲಿಯುವಂಥ ಒಂದು ಸವಲತ್ತು ಇರುವಂಥ ಭಾಳ ಅನುಕೂಲಕರವಾದ ಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಇಂತಹ ಸನ್ನಿವೇಶದಲ್ಲಿ ಭಾಷೆಯ ಸೌಹಾರ್ದತೆಯ ಬಗ್ಗೆ ನಾವು ಮಾತನಾಡ್ತಕ್ಕಂತಹ ಅನಿವಾರ್ಯತೆ ಎದುರಾಗಿದೆ. ನಾವೆಲ್ಲ ಶಿಕ್ಷಕರು ಅಂತ ನಾನು ಮೊದಲಿಗೆ ಯಾಕೆ ಹೇಳಿದೆ ಅಂದರೆ, ನಮ್ಮ ಮಗು ಇವತ್ತು ಏಕಕಾಲಕ್ಕೆ 2-3 ಭಾಷೆಗಳನ್ನು ಕಲಿತದೆ. ನಾವು ಯಾರೂ ಭಾಳ ಸೂಕ್ಷ್ಮ ಗಮನಿಸಿರೋದಿಲ್ಲ. ನಾವು ಕೂಡ ದ್ವಿಭಾಷೆ ಮತ್ತು ತ್ರಿಭಾಷೆಗಳನ್ನು ಕಲಿಯುವಂಥ ಸವಲತ್ತನ್ನು ಹೊಂದಿದ್ದೇವೆ. ನಾವು ಮನೆಯಲ್ಲಿ ಒಂದು ಭಾಷೆ ಮಾತಾಡ್ತಿರ್ತೀವಿ. ಮರಾಠಿ ಮೂಲದರಾದರೆ ಮನೆ ಭಾಷೆ ಮರಾಠಿ ಇರ್ತದೆ. ಶಾಲೆಗೆ ಬಂದರೆ ಒಂದು ಲ್ಯಾಂಗ್ವೇಜ್ ಇರ್ತದೆ, ಒಂದು ಭಾಷೆ ಇರ್ತದೆ. ಬೀದಿಲಿ ಒಂದು ಭಾಷೆ ಇರ್ತದೆ. ನಾವು ಕನ್ನಡ ಅಂತ ಸರಳಾಗಿ ಹೇಳ್ಬೋದು. ಶಾಲೆಯಲ್ಲಿ ಕನ್ನಡ ಮೀಡಿಯಂ ಇದ್ದರೆ ಕನ್ನಡ ಆ ಮಗು ಕಲಿತದೆ. ಇಂಗ್ಲೀಷ್ ಮೀಡಿಯಂ ಇದ್ದರೆ ಬರೆಯೋದು ಓದೋದು ಇಂಗ್ಲೀಷಲ್ಲಿ ಮಾಡ್ತದೆ. ಮನೆಯಲ್ಲಿ ಕನ್ನಡ ಮಾತಾಡ್ತಿರ್ತದೆ. ಬಜಾರಕ್ಕೆ ಹೋದರೆ ಅಲ್ಲೊಂದು ಭಾಷೆ ಇರ್ತದೆ. ಕನ್ನಡಕ್ಕೆ ಬಹಳ ವೈವಿಧ್ಯಮಯವಾದ ಪ್ರಭೇದಗಳಿವೆ. ಕನ್ನಡ ಸಂಸ್ಕೃತಿ, ಕರ್ನಾಟಕತ್ವ, ಭಾರತೀಯತೆ ಈ ಅರ್ಥಗಳನ್ನು ಬಹಳ ಸುಲಭವಾಗಿ ಬೀಸು ಹೇಳಿಕೆಗಳಾಗಿ ಬಳಸುವುದಕ್ಕಿಂತ ಪೂರ್ವದಲ್ಲಿ ನಾವು ಕೆಲವು ಎಚ್ಚರಗಳನ್ನು ಗ್ರಹಿಸಬೇಕು. ಭಾರತವನ್ನು ನೋಡೋದಾದ್ರೆ ಭಾರತದಲ್ಲಿ ಇದ್ದಂಥ ಆಡು ಭಾಷೆಗಳ ಸಂಖ್ಯೆ ಎಷ್ಟಂದ್ರೆ 19,500 ಭಾಷೆಗಳು. ನಮ್ಗೆ ಆಶ್ಚರ್ಯ, ನಾನು ಕೂಡ ಇದನ್ನೊಂಚೂರು ನೋಡಿದಾಗ 19,500 ಭಾಷೆಗಳು ಇರೋಕ್ಕೆ ಸಾಧ್ಯ ಅಂತ ಒಂದ್ಸರಿ ಪ್ರಶ್ನೆ ಬರ್ತದೆ. ಆದ್ರೆ ಸತ್ಯ, ಈ ದೇಶದಲ್ಲಿ 19,500 ಆಡು ಭಾಷೆಗಳಿದ್ದಂಥ ಕಾಲ. ಈ ದೇಶಕ್ಕೆ ಸ್ವತಂತ್ರ ಬಂದಾಗ ಸರಿಸುಮಾರು 3,000 ಭಾಷೆಗಳಲ್ಲಿ 1530 ಭಾಷೆಗಳನ್ನು ಪಟ್ಟಿ ಮಾಡ್ತಾರೆ. ಹಾಗಾಗಿ ಈ ದೇಶ ಕಂಡಿರ್ತಕ್ಕಂಥ ಬಹಳ ಶ್ರೇಷ್ಠ ಸಮಾಜಶಾಸ್ತ್ರಜ್ಞ ಡಾಕ್ಟರ್ AR ದೇಸಾಯಿ ಅವರು ಒಂದು ಕಡೆ ಹೇಳ್ತಾರೆ, ಭಾರತ ಭಾಷೆಗಳ ವಸ್ತು ಸಂಗ್ರಹಾಲಯ. ಇದೊಂದು ಭಾಷೆಗಳ ವಸ್ತು ಸಂಗ್ರಹಾಲಯ. ಸಮಾಜಶಾಸ್ತ್ರಜ್ಞರ ಅಧ್ಯಯನ ಮಾಡ್ತಾ ಹೋದಾಗ ಈ ವಿಷಯಗಳನ್ನು ನಾವು ಬೆಳಕಿಬಹುದು. ಆದರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಆದಮೇಲೆ ಭಾಷೆಗಳ ಮಧ್ಯೆ ದ್ವೇಷಗಳ ಆರಂಭ ಆಯಿತು. ಅದು ಮಾಡಿದ ಉದ್ದೇಶ ಬಹಳ ಚೆನ್ನಾಗಿತ್ತು. ನಿಮಗೆಲ್ಲ ಬಹುಶಃ ಗೊತ್ತಿರ್ಬೋದು, ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಸುಮಾರು 500ಕ್ಕಿಂತ ಹೆಚ್ಚು ಸಂಸ್ಥಾನಗಳೆಲ್ಲ ಒಟ್ಟಾಗಿ ಈ ದೇಶ ರಚನೆ ಆಗುತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು ಒಂದು ಕೋಟ್ ಮಾಡ್ತಾರೆ. ಅವರು ಏನಂತ, ಜನರು ಯಾವಾಗ ತಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡಿತಾರೋ ಆವಾಗ ಮಾತ್ರ ಅವರು ಬಹಳ ಸಮರ್ಥವಾಗಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಸಾಧ್ಯ ಅಂತ ಮೋತಿಲಾಲ್ ನೆಹರು ಅವರು ಹೇಳಿದ ಮೇಲೆ ಈ ದೇಶದಲ್ಲಿ ಒಂದು ಹೊಸ ಪರಿಕಲ್ಪನೆ ಬರುತ್ತೆ. ಬರದಲ್ಲಿ ನಾವು ಬೇರೆ ಭಾಷೆಗಳನ್ನು ತುಳಿಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಆದ ಕಾರಣದಿಂದಾಗಿ ಈಗ ಒಂದು ಹುಟ್ಟಿದಂಥ ಮಗು, ಆ ಮಗು ನೋಡ್ರಿ ತನ್ನ ಭಾಷೆಯನ್ನು ಯಾವ ರೀತಿ ಕಲಿತದೆ, ತಾಯಿಯ ಮುಖಾಂತರ ಕಲಿತದೆ, ಮಾತೃಭಾಷೆ ಅಂತ ಕರಿತೀವಿ ನಾವು. ಅದ್ರ ಜೊತೆಗೆ ಶಾಲೆಗೆ ಬಂದಾಗ ಅಥವಾ ತನ್ನ ಗೆಳೆಯರ ಹತ್ರ ಅಥವಾ ಸಮಾಜದಲ್ಲಿ ಬೇರೆ ಬೇರೆ ಭಾಷೆಯನ್ನು ತಮ್ಮ ಜೊತೆಗೆ ಕಲಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲೂ ಕೂಡ ಒಂದು ವೇಳೆ ಶಾಲೆಗೆ ಬಂದಾಗ ಆಗಲೇ ಸಾವಿರಾರು ಪದಗಳನ್ನು ಕಲ್ತ್ಕೊಂಡೇ ಶಾಲೆಗೆ ಬರ್ತದೆ ಮಗು. ನಾವು ಹೇಳುವಂಥ ಅದಕ್ಕೆ ಶಿಕ್ಷಕ ಅನ್ನುವಂಥದ್ದು ಅನುಕೂಲಿಸುವಂತಾಗಿದೆ. ಇವಾಗೆಲ್ಲ ಮಾರ್ಗದರ್ಶಕ ಕೇವಲ. ಆವಾಗ ನಂಗೆ ಬಡ್ದು ಮಾಡುವಂಥದ್ದು ಏನೂ ಇಲ್ಲ ಇವಾಗ. ಕಾರಣ ಏನಂದರೆ ಇವತ್ತು ಮೀಡಿಯಾಗಳು ತುಂಬ ಪ್ರಬಲವಾಗಿದ್ದಾವೆ. ಇವತ್ತು ಅವ್ರ ಕೈಯಲ್ಲಿ ಮೊಬೈಲ್ ಇದೆ, ಅವ್ರ ಮುಂದೆ TV ಇದೆ. ಆ ಕಾರಣದಿಂದಾಗಿ ಸಾಕಷ್ಟು ವಿದ್ಯಾವಂತರಾಗಿ ಮನೆಯಿಂದ ಶಾಲೆಗೆ ಬರ್ತಾರೆ. ಅದಕ್ಕೆ ವಿವೇಕಾನಂದರು ಹೇಳೋ ಹಾಗೆ ಮಕ್ಕಳನ್ನು ನಾವು ಭಾಷೆ ವಿಷಯದಲ್ಲಿ ಏನು ಪಡಿಸ್ಕೊಳ್ಳೋಂಥದ್ದು ಏನಿದೆಯಲ್ಲ, ಅದು ಮಗು ಪೂರ್ವಾಗ್ರಹ ಬರುತ್ತಂತಲ್ಲ. ಆ ಮಗು ಏನು ಮಾಡುತ್ತಂದ್ರೆ ಮನೆಯಲ್ಲಿದ್ದ ಸಾಕಷ್ಟು ವಿಷಯಗಳನ್ನು ತೆಗೆದುಕೊಂಡು, ಈಗ ನೋಡಿರಿ, ತಾಯಿ ಶಾಲೆಗೆ ಕಳಿಸ್ಬೇಕಾದ್ರೆ ಒಂದೇ ಮಾತನ್ನು ಹೇಳಿ ಕಳಿಸ್ತಾಳೆ. ತಾಯಿ ತಂದೆಯರು ಕೊಡುವಷ್ಟು ಜ್ಞಾನವನ್ನು ಜಗತ್ತಿನ ಯಾವ ಶಿಕ್ಷಕರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಾಯಿಯನ್ನು ಮೊದಲು ಗುರು ಅಂತ ಕರೆದ. ಉದಾಹರಣೆಗೆ ಮನೆಯಿಂದ ಹೊರಡುವಂಥ ಒಂದು ಮಗುವಿಗೆ ತಾಯಿ ಏನು ಹೇಳ್ತಾಳೆ, ನಿಮ್ಮ ಶಿಕ್ಷಕರು ಹೇಳಿದಂತೆ ಕೇಳು. ಇದು ಯಾವ ವಿಶ್ವವಿದ್ಯಾಲಯವನ್ನು ಇಲ್ಲ ಕಳಿಸ್ಕೊಡಲ್ಲ. ಆನಂತರ ಯಾರನ್ನು ಹೊಡಿಬೇಡಂತಾರೆ, ಎಲ್ಲರ ಜೊತೆಗೆ ಚೆನ್ನಾಗಿರುವಂಥ. ಹಾಗಾದ್ರೆ ತಾಯಿ ಹೇಳುವಂಥ ಏನು ಮಾತಿದೆಯಲ್ಲ, ಇದು ನಾವು ನಮ್ಮ ಶಾಲೆಯಲ್ಲಿ ನಮ್ಮ ಉಳಿದ ಪರಿಸರದಲ್ಲಿ ನಾವು ಕಲಿಕೊಳ್ಳುವಂಥದ್ದಿಲ್ಲ. ಆ ಕಾರಣಕ್ಕೋಸ್ಕರ ತಾಯಿ ಏನು ಹೇಳ್ಕೊಡ್ತಾರೆ ಅದೇ ಫೈನಲ್ ಆಗ್ತದೆ ಹೊರತು ಆನಂತರ ಶಾಲೆಗೆ ಬಂದ ನಂತರ ಶಿಕ್ಷಕರು ಹೇಳ್ಕೊಡ್ತಾರೆ ಅದು ಕೊನೆಯದಾಗ್ತದೆ. ಆ ಕಾರಣಕ್ಕೋಸ್ಕರ ಕವಿರಾಜ ಮಾರ್ಗದಲ್ಲಿ ಅಥವಾ ಪಂಪ ಹೇಳಿದಂತೆ ಮನುಷ್ಯ ಕುಲಂ ತಾನೊಂದೇ ವಲಂ ಅಂತ ಹೇಳ್ತಾರಲ್ಲ, ಅವುಗಳನ್ನು ನಮ್ಮ ಪೂರ್ವ ಕಾಲದಲ್ಲಿಯೇ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಸಂಸ್ಕೃತಿಯನ್ನು ನಾವು ಅಭ್ಯಾಸ ಮಾಡಿದ್ದಾದರೆ ಅರ್ಥಪೂರ್ಣವಂಥ ಬದುಕನ್ನು ನಮ್ಮ ಹಿರಿಯರು ಬದುಕಿ ಹೋಗಿದ್ದಾರೆ, ಅವ್ರು ಬಿಟ್ಟು ಹೋಗಿದ್ದಾರೆ.
ಅವು ಇಂಗ್ಲೀಷನ್ನು ತೆಗೆದುಕೊಂಡ್ರೆ ಕೇವಲ 26 ಅಕ್ಷರಗಳಲ್ಲಿ ಇಡೀ ಜಗತ್ತನ್ನು ಆಳುವಂಥ ಒಂದು ವಾಮನ ರೂಪ ಅಂತ ಕರಿತೀವಲ್ಲ, ಆ ರೀತಿ ಒಳಗಿರ್ತಕ್ಕಂಥ. ಇವತ್ತು ಆ ಭಾಷಾಭಿಮಾನ ಅನ್ನೋದು ಹೇಗಿರ್ತದೆ ಅಂತ ಇಮ್ಮಿಡಿಯೇಟಾಗಿ ನಾನು ಹೋಗಿ ಏನೋ ಶಾಂತ ಚೆನ್ನಾಗಿದೆಯೇನೋ ಅಂತಂದೆ, ಹೋಗ್ಕೊಳೋ ಶಾಂತ ಚೆನ್ನಾಗಿದ್ದೀನಿ ಅಂತಂದ. ಅಂದರೆ ಒಂದು ಭಾಷೆಯ ಪ್ರಾಮುಖ್ಯತೆ ಭಾಷೆ ಇಲ್ಲದ ಸ್ಥಳದಲ್ಲಿ ಹೋದಾಗ ಎಂಥ ಬೆಸುಗೆಯನ್ನು ಏರ್ಪಡಿಸ್ತದೆ ಅನ್ನೋದಕ್ಕೆ ಇದು ನನ್ನ ಒಂದು ವೈಯಕ್ತಿಕ ಅನುಭವದ ಮಾತು. ಅವತ್ತಿನಿಂದ ಇವತ್ತಿನವರೆಗೂ 79ರಿಂದ 2009 ಹೆಚ್ಚು ಕಡಿಮೆ 25-30 ವರ್ಷದ ಸಂಬಂಧವನ್ನು ಏರ್ಪಡಿಸಿದಂಥದ್ದು ಈ ಭಾಷೆ. ನಾನು ಒಂದು 3 ಭಾಷೆಯಲ್ಲಿ ಮಾತಾಡಬಲ್ಲೆ, 1-2 ಭಾಷೆಯನ್ನು ಅರ್ಥ ಮಾಡ್ಕೊಳ್ಬಲ್ಲೆ. ನಾನು ಒಂದು 10 ವರ್ಷ ತುಳುನಾಡಲ್ಲಿ ಕೆಲಸ ಮಾಡಿದೆ, ಆ ಮಂಗಳೂರು ಏರಿಯಾದಲ್ಲಿ ಕೆಲಸ ಮಾಡಿದೆ. ಆ ಸರ್ ಹೇಳಿದ್ರಲ್ಲ, ತುಳುಗೆ ಲಿಪಿ ಇಲ್ಲ, ಈಗ ಲಿಪಿ ಮಾಡಬೇಕಂತ ಹೊರಟಿದ್ದಾರೆ. ನಿಜಕ್ಕೂ ಸಹ ನಾನಲ್ಲಿ ಒಂದು 4-5 ವರ್ಷಕ್ಕೆ ಇನ್ನೂ ಸರಿ ನನಗೆ ಮಾತಾಡೋಕ್ಕೆ ಬರೋದಿಲ್ಲ, ಅರ್ಥ ಮಾಡ್ಕೊಳ್ತೇನೆ, ಅಲ್ಪ ಸ್ವಲ್ಪ ಮಾತಾಡ್ತೇನೆ. ಆದರೆ ಅದರಲ್ಲಿರುವಂತಹ ತಿರುಳು, ಅದರಲ್ಲಿರುವಂತಹ ಸಾಹಿತ್ಯ, ಅದರಲ್ಲಿರುವಂಥ ಜಾನಪದ, ಅದನ್ನು ಕೇಳಿದರೆ ಎಷ್ಟು ನಮಗೆ ಖುಷಿ ಆಗ್ತದೆ ಅಂತಂದರೆ ಅಷ್ಟೊಂದು ಖುಷಿ ಆಗ್ತದೆ. ಇವತ್ತು ಸಹ ನನಗೆ ಕೆಲವು ಈ ತುಳು ಹಾಸ್ಯ ನಾಟಕಗಳಂತ ನನಗೆ ಮೆಸೇಜ್ ಬರ್ತಿರ್ತಾರೆ. ಎಷ್ಟು ಅದರಲ್ಲಿ ಅಲ್ಲಿ ತುಳು ಹಾಸ್ಯ ನಾಟಕ ಅಂದರೆ ಮಿನಿಮಮ್ 1000-2000 ಜನ ಸೇರ್ತಾರೆ. ಅಲ್ಲಿ ಪುಕ್ಕಟ್ಟೆಗೆ ಯಾರೋ ದುಡ್ಡಿಗೆ ಹಾಡೋದಿಲ್ಲ, ಅಲ್ಲಿ ಓಪನ್ ವೇದಿಕೆಯಲ್ಲಿ ಹಾಡ್ತಾರೆ. ಸೊ ಅಷ್ಟೊಂದು ಖುಷಿ ಕೊಡ್ತದೆ. ನಾವು ಅದನ್ನು ವಿರೋಧಿಸಬೇಕೆ? ನಾನಲ್ಲಿ ಕೆಲವರು ಮಕ್ಕಳ ಪೇರೆಂಟ್ಸ್ ಎಲ್ಲ ಬಂದಾಗ ಆ ತುಳು ಮಾತಾಡೋರು ಬರ್ತಿದ್ರೆ ಹೊರತು ಆ ಕನ್ನಡನೇ ಗೊತ್ತಿರ್ತಿರ್ಲಿಲ್ಲ. ಆದರೆ ಅವರ ಅಭಿಮಾನದಿಂದ ಕರೆದು ಮಾತಾಡ್ತಿದ್ದೆ. ಯಾಕಂದರೆ ಆ ತುಳು, ಆ ಲಿಪಿ ಇಲ್ಲದ ಭಾಷೆಯಲ್ಲೂ ಸಹ ತಿಳಿಯುವಂತಹ ಒಂದು ಶಕ್ತಿ ಇದೆ ಅಂತ ನನಗೆ ಖುಷಿಯಾಗಿದೆ. ಈಗ ನನಗೆ ತೆಲುಗು ಬರ್ತದೆ. ಇವತ್ತು ಸಹ ಕೆಲವು ತೆಲುಗು ಕೊಟೇಶನ್ಸನ್ನು, ತೆಲುಗು ಭಾಷಣಗಳನ್ನು ಕೇಳ್ತೀನಿ, ನನಗೆ ಆನಂದ ಆಗ್ತದೆ. ಇನ್ನು ಇಂಗ್ಲೀಷು ಎಲ್ಲರಿಗೂ ಗೊತ್ತಿದೆ, ಇಂಗ್ಲೀಷ್ ಅದು ವಿಶ್ವವ್ಯಾಪ್ತಿಯಾಗಿ ವ್ಯಾಪಿಸಿರುವಂತಹ ಒಂದು ಭಾಷೆ, ಅದರಲ್ಲೂ ಸಹ ನಾವು ಕಲಿಕೆಯನ್ನು ಮಾಡಬೇಕು. ಸೊ ಅಂದರೆ ಯಾವ ಭಾಷೆಯನ್ನೂ ಸಹ ನಾವು ನಿರ್ಲಕ್ಷಿಸಬಾರದು. ಪ್ರತಿ ಭಾಷೆಯಿಂದಲೂ ಸಹ ನಾವು ಕಲಿಯುವಂಥದ್ದು ಅತಿ ಹೆಚ್ಚು ಇರುತ್ತದೆ. ಈ ಭಾವೈಕ್ಯತೆ ಅಂದರೆ ಯಾವ ಭಾಷೆಯನ್ನೂ ಸಹ ವಿರೋಧಿಸಿದೆ, ಎಲ್ಲ ಭಾಷೆಯನ್ನು ಸಹ ನಾವು ಅನುಭವಿಸಿದಾಗ, ಆನಂದಿಸಿದಾಗ, ಅದರ ತಿರುಳನ್ನು ನಾವು ಪಡ್ಕೊಂಡಾಗ ನಿಜಕ್ಕೂ ಸಹ ನಮ್ಮ ಜ್ಞಾನ ಹೆಚ್ಚಾಗುತ್ತೆ. ಅದನ್ನು ವಿರೋಧಿಸಿದರೆ ದ್ವೇಷಗಳು ಹೆಚ್ಚಾಗ್ತವೆ ವಿನಃ ಅದರಿಂದ ಅನುಕೂಲ ಆಗೋದಿಲ್ಲ. ನೋಡಿ, ಕಾವೇರಿ ವಿಷಯ ಅಂತ ಒಂದು ಬೆಂಗಳೂರಲ್ಲಿ ಬಂದ ತಕ್ಷಣ ಅಲ್ಲಿ ನಾಳೆ ಭಾಷೆಗೂ ವರ್ಷದ ಪಟ್ಟಾಭಿಷೇಕದ ಸವಿನೆನಪಿಗೋಸ್ಕರ 6 ಕಾರ್ಯಕ್ರಮಗಳನ್ನು ಹೊಸದಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾವು ಜನರಿಗೆ ಜನಸಂಕ್ರಮ ಅಂತರ್ಜಾಲ ಬ್ಯಾಟ್ರಿ ಆನ್ ಅಷ್ಟೇ ಕೊಡ್ರಿ, ಅಲ್ಲಿ ಕೊಡ್ರಿ. ಈ ಕಡೆ ತೋರಿಸಮ್ಮ, ಓಪನ್ ಜ್ಞಾನ ತಾಣ ಅನ್ನುವಂಥ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಇವತ್ತು ಏಕಕಾಲ ಪರಮಪೂಜ್ಯ ಹೆಗಡೆಯವರು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಉದ್ದ ಬೆಳಕು ಹೋದ್ರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಂಘಟನೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಯೋಜನೆ ಕಾರ್ಯಕರ್ತರನ್ನ ನಾವು ಕಾಣಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಅದೇ ರೀತಿ ಬಹುಮುಖ್ಯವಾಗಿ ಪರಮಪೂಜ್ಯ ಹೆಗಡೆಯವರು ಪ್ರತಿ ವರ್ಷ ಅವರ ಪಟ್ಟಾಭಿಷೇಕದ ಸಮಯದಲ್ಲಿ ಬೇರೆ ಬೇರೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಪರಮಪೂಜ್ಯ ಹೆಗಡೆಯವರು ಮಾಡಿಕೊಂಡು ಬಂದಿದ್ದಾರೆ. ಕಳೆದ ವರ್ಷದಲ್ಲಿ ನಮಗೆಲ್ಲ ಗೊತ್ತಿದ್ದಾಗಿ ನಮ್ಮ ಯಾರು ವಿಶೇಷ ಚೇತನರಿದ್ದಾರ
ಅವರಿಗೆ ವಿಶೇಷವಾಗಿ ರಾಜ್ಯದ ಉದ್ದಗಲದಲ್ಲಿ ಅವರಿಗೆ ಬೇಕಂತ ಸಲಕರಣೆ ವಿತರಣೆ ಕಾರ್ಯಕ್ರಮವನ್ನು ಕಳೆದ ವರ್ಷದಲ್ಲಿ ಪರಪೂಜ್ಯ ಹೆಗಡೆ ಅವರು ಘೋಷಣೆ ಮಾಡಿದರು. ಈ ವರ್ಷ ವಿಶೇಷವಾಗಿ ಈ ಒಂದು ಕೊರೋನಾ ಸಮಸ್ಯೆ ಆದದ್ದರಿಂದ ವಿದ್ಯಾಭ್ಯಾಸಕ್ಕೆ ಬಹಳ ತೊಡಕುಗಳಾಗ್ತದೆ, ಬಹಳಷ್ಟು ಸಮಸ್ಯೆಗಳಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಅಂತರ್ಜಾಲದ ಮುಖಾಂತರ, ಆನ್ಲೈನ್ ಮುಖಾಂತರ ಈ ಒಂದು ತರಗತಿಗಳು ನಡೆಸುವಂಥ ಒಂದು ಅನಿವಾರ್ಯತೆ ಇರುವುದರಿಂದ ವಿಶೇಷವಾಗಿ ಈ ವರ್ಷ ಈ ಒಂದು ಶಿಕ್ಷಣಕ್ಕೆ ಒತ್ತು ಕೊಡುವ ನಿಟ್ಟಿನಲ್ಲಿ ವಿಶೇಷವಾಗಿ ಜ್ಞಾನದಾನ ಕಾರ್ಯಕ್ರಮದ ಮುಖಾಂತರ ಈ ಒಂದು ಟ್ಯಾಬ್ ಮತ್ತು ಲ್ಯಾಪ್ಟಾಪನ್ನು ನಮ್ಮ ರಾಜ್ಯದ ಉದ್ದಗಲಕ್ಕೂ ಅರ್ಹ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಬೇಕು ಅಂತ ಒಂದು ಗುರಿಯನ್ನು ಪರಮಪೂಜ್ಯ ಹೆಗಡೆ ಅವರು ಇಟ್ಟುಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಬೆಂಗಳೂರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಉದ್ದಗಲಕ್ಕೂ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮನ ಆಯೋಜನೆ ಮಾಡೋದ್ರ ಮುಖಾಂತರ ಸಾಂಕೇತಿಕವಾಗಿ ಈ ಒಂದು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಮತ್ತೊಂದು ಗುರಿಯನ್ನು ಇಟ್ಕೊಂಡು ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದೆ. ಈಗಾಗಲೇ ನಮ್ಮ ತಾಲೂಕಿನ ಸುಮಾರು 11 ಶಾಲೆಗಳಿಗೆ ಬೆಂಚು ಡೆಸ್ಕ್ಗಳನ್ನು ಉಚಿತವಾಗಿ 80% ಅನುದಾನವನ್ನು ಕೊಡುವುದರ ಮುಖಾಂತರ ಬೆಂಚ್ ಡೆಸ್ಕನ್ನು ದೊರಕಿಸಿಕೊಳ್ಳಿಕ್ಕೆ ಈಗಾಗಲೇ ಪೂಜ್ಯರು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಸೌಲಭ್ಯವನ್ನು ಕೊಡುವುದರ ಮುಖಾಂತರ ಒಂದು ಕಡೆಯಿಂದ ಕುಟುಂಬದ ಅಭಿವೃದ್ಧಿ ಆಗಬೇಕು, ಒಂದು ಕಡೆಯಿಂದ ಗ್ರಾಮದ ಅಭಿವೃದ್ಧಿ ಆಗಬೇಕು ಮತ್ತೊಂದು ಚಿಂತನೆ ಇಟ್ಕೊಂಡು ಪರಮಪೂಜ್ಯ ಹೆಗಡೆ ಅವರು ಈ ಒಂದು ಯೋಜನೆಯನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಮುಂದುವರಿಸಿಕೊಂಡು ಹೋಗುವಂಥ ಒಂದು ಕೆಲಸವನ್ನು ಪರಮಪೂಜ್ಯ ಹೆಗಡೆ ಅವರು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿದಾಗ ಅನೇಕ ವಿಷಯಗಳ ಬಗ್ಗೆ ಸಾಕಷ್ಟು ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ವಿಶೇಷವಾಗಿ ಜನರ ಕಷ್ಟಗಳಿಗೆ ನೆರವಾಗುವಂಥ ಒಂದು ಸಂಸ್ಥೆ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅನ್ನುವಂಥ ಮಾತನ್ನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಜೊತೆಗೆ ನಾನು ಸಹಿತ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಜೊತೆಗೆ ಇವತ್ತು ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅಂತರ್ಜಾಲ ಶಿಕ್ಷಣಕ್ಕೊಂದು ಮಾದರಿ ಆಗುವ ರೀತಿಯಲ್ಲಿ ಇವತ್ತು ಲ್ಯಾಪ್ಟಾಪ್ ವಿತರಣೆ ಆಗ್ತಾ ಇರ್ಬೋದು, ಜೊತೆಗೆ ಟ್ಯಾಬ್ಗಳು ಕೊಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜವಾಗಿ ಭಾಳ ಸಂತೋಷ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾವೆಲ್ಲರೂ ಈಗಾಗಲೇ ಎಲ್ಲರಿಗೂ ತಿಳಿದಾಗೆ ಸುಮಾರು 9 ತಿಂಗಳಿಂದ ಒಂದು ಭಯಂಕರವಾದಂಥ ಸೋಂಕಿನಿಂದ ನಾವು ಬಳಲ್ತಾ ಇದ್ದೀವಿ. ಅದಕ್ಕೆ ಕೆಲವರು ಈಗಾಗಲೇ ಎಲ್ಲ ಒಂದು ಸ್ವಾಮಿಯ ಆಶೀರ್ವಾದದಿಂದ ಇವತ್ತು ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ. ಆದ ಕಾರಣ ಇದೆಲ್ಲ ಅಂಶವನ್ನು ಒಳಗೊಂಡು ಸಾಕಷ್ಟು ಕಷ್ಟದಲ್ಲಿ ಜನರಿದ್ದಾರೆ. ಆ ಕಷ್ಟವನ್ನು ಅರಿತು ಪೂಜ್ಯರ ಅಂತ ವೀರೇಂದ್ರ ಹೆಗಡೆಜಿಯವರು ಸಾಕಷ್ಟು ಕಾರ್ಯವನ್ನು ಮಾಡೋದ್ರ ಜೊತೆಗೆ ಜನರಿಗೆ ಕಷ್ಟಗಳಿಗೆ ಒಂದು ಸ್ಪಂದಿಸುವಂಥ ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ನಾನು ಪೂಜ್ಯರಿಗೆ ಅವರಿಗೆ ವಿಶೇಷವಾಗಿ ನಮ್ಮ ಭಾಗ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದಾಗೆ ಬೆಂಗಳೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ವಿತರಣೆ ಆಗೋದ್ರ ಜೊತೆಗೆ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಈ ಕಾರ್ಯ ನಡೀತಾ ಇದೆ. ನಿಜವಾಗಿಯೂ ನಾವು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಬೇಕಾಗಿದ್ದು ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಜೊತೆಗೆ ಇವತ್ತು ಲ್ಯಾಪ್ಟಾಪು ಮತ್ತು ಟ್ಯಾಬು ಕೊಡುವಂಥ ಸಂದರ್ಭದಲ್ಲಿ ತಾವನ್ನು ಸರಿಯಾಗಿ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳೋದ್ರ ಮುಖಾಂತರ ಯಾವುದೇ ಒಂದು ಸಂಸ್ಥೆಯವರು ಕೊಟ್ಟಂಥ ವಸ್ತುಗಳನ್ನು ಸರಿಯಾದ ಉಪಯೋಗ ಮಾಡಿಕೊಂಡು ತಮ್ಮ ಒಂದು ಜೀವನದ ಒಂದು ಭವ್ಯ ಭದ್ರ ಬುನಾದಿಗಾಗಿ ನಾವು ಕಾರ್ಯ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಇವತ್ತೇನು ಲ್ಯಾಪ್ಟಾಪು ಮತ್ತು ಟ್ಯಾಬು, ಯಾಕಂದರೆ ಇವತ್ತು ಈಗಾಗಲೇ ನಾವು ಮಾಧ್ಯಮದಲ್ಲಿ ಅಥವಾ ಮಾಧ್ಯಮದ ತರಬೇತಿಯನ್ನು ಕೊಡಿಸಿ, ವಿಶೇಷವಾದ ತರಬೇತಿಯನ್ನು ಕೊಡಿಸಿ, ಹೈನುಗಾರಿಕೆ ಇರ್ಬೋದು, ಕರಕುಶಲ ಕೆಲಸಗಳಿರ್ಬೋದು, ಇನ್ನಿತರ ಕಾರ್ಯಕ್ರಮಗಳನ್ನು ಹಾಕೊಂಡು ಆ ಹಣವನ್ನು ಮತ್ತೆ ಮರುಪಾವತಿ ಮಾಡಿಸುವಂಥ ಕೆಲಸ ಏನು ಮಾಡ್ತಾರೆ, ಇದನ್ನು ಅಭಿನಂದನೆ ಕೆಲಸ. ಈಗಾಗಲೇ ಪ್ರಪಂಚದಾದ್ಯಂತ ಒಂದು ಸುಮಾರು 7 ತಿಂಗಳಿಂದ ಕೂಡ ಈ ಕರೋನಾ ಒಂದು ಸಂಕಷ್ಟಕ್ಕೆ ಈ ಪ್ರಪಂಚದಾದ್ಯಂತ ಜನಗಳ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಹೆಚ್ಚಿನ ಒಂದು ಸಂಕಷ್ಟದಲ್ಲಿರುವಂಥ ಎಲ್ಲ ರಂಗಗಳಿಗೆಲ್ಲ ಹೆಚ್ಚಿನ ಒಂದು ವಿದ್ಯಾರಂಗದ ಮೇಲೆ ಅದರ ಪರಿಣಾಮ ಆಗಿದೆ. ಈ ಒಂದು ವಿಷಯವನ್ನು ಮನಗಂಡಂತಹ ಒಂದು ಹೆಗಡೆಯವರು ಜ್ಞಾನದಾನ ಎನ್ನುವ ಒಂದು ಕಾರ್ಯಕ್ರಮದ ಜೊತೆಗೆ ಬಡ ವಿದ್ಯಾರ್ಥಿನಿಯರು ಕೂಡ ಅವರಿಗೆ ಒಂದು ಆಶ್ರಯ ಆಗಬೇಕು ಸಂಘ ಸಂಸ್ಥೆಯಿಂದ ಅಂತ ಹೇಳಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ಸಬ್ಸಿಡಿಯಲ್ಲಿ ಕೂಡ ಮತ್ತೆ ತಿಂಗಳ ವಂತಿಗೆಯಲ್ಲಿ ಕೂಡ ಕಟ್ಟುವಂಥ ಕೆಲಸ ಈ ವಿದ್ಯಾರ್ಥಿನಿಯರು. ಯಾಕಂದರೆ ಶಿಕ್ಷಣದ ಜೊತೆಗೆ ನಾವು ಬದುಕನ್ನು ಕಟ್ಟಿಕೊಳ್ಳುವಂಥ ಕೆಲಸ ಇವತ್ತಿನ ದಿನಮಾನಗಳಾಗ್ತದೆ. ಯಾಕಂದರೆ ಶಿಕ್ಷಣ ಇದ್ರೇ ಆರೋಗ್ಯ, ಆರೋಗ್ಯ ಇದ್ರೇ ಬದುಕು ಇದ್ರೇ ನಾವು ದುಡಿಮೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಈಗ ಮತ್ತೆ ಇತ್ತೀಚೆಗೆ ಮೊದಲು 1 ಲಕ್ಷದವರೆಗೆ ಕೊಡ್ತಿದ್ರು ವಿತೌಟ್ ಗ್ಯಾರಂಟಿ. ಈ ಸಲ 1 ಲಕ್ಷದ ವಿತೌಟ್ ಗ್ಯಾರಂಟಿ 3 ಲಕ್ಷ ಈ 3 ಲಕ್ಷದವರೆಗೂ ಕೂಡ ಮತ್ತೆ ಅದನ್ನು ಇದು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೇನೆ 100% ರಿಕವರಿ ಇದೆ. ನಾವು ಬ್ಯಾಂಕರ್ಸ್ ಆಗಿ ನಮಗೆ ಅದನ್ನು ಭಾಳ ಇದನ್ನು ನೋಡಿ ಏನು ಕಲಿಬೇಕು, ಹೆಂಗೆ ಕಲಿಬೇಕು ಅನ್ನೋದು ನಮಗೆ ತಿಳಿಯೋದು. ಯಾಕಂದರೆ
ಇಷ್ಟೆಲ್ಲ ಶ್ಯೂರಿಟಿ ತಗೊಂಡು ಗ್ಯಾರಂಟಿ ತಗೊಂಡು ಮಾಡಿದ್ರು ನಮ್ಮ ಹುಸೇನ್ ಬಾಷಾ ಜಿಲ್ಲಾಧ್ಯಕ್ಷ ಚಾನ್ಸ್ ಆಂದೋಲನ ಘೋಷಣೆ ರಾಜ್ಯ ಸಮಿತಿಯಿಂದ ಇದರ ಪ್ರಯುಕ್ತವಾಗಿ ಜಿಲ್ಲಾ ಸಮಿತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಬಗ್ಗೆ ವಿಷಯ ಮಂಡನೆಯನ್ನು ಮಾಡಲು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ರಾಜ್ಯ ಸಮಿತಿ ಸದಸ್ಯರಾದ ಹುಸೇನ್ ಬಾಷಾ ಅವರು ಮಾತಾಡಬೇಕು ಕೇಳ್ತೀವಿ. ವಿದ್ಯಾರ್ಥಿ ಆಂದೋಲನವನ್ನು ಸೃಷ್ಟಿಸುತ್ತಾ ಇದೆ. ವಿಷಯ ಏನಂತ ಹೇಳಿದರೆ, ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳ ವೇತನ ಇನ್ನು ನೀಡದಿರುವುದು ಖಂಡಿಸಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಈ ಆಂದೋಲನವನ್ನು ಪ್ರಾರಂಭಿಸಿದೆ. ನಮ್ಮೆಲ್ಲರೂ ತಿಳಿದಿರುವಂತೆ ಕರೋನಾ ಸಾಂಕ್ರಾಮಿಕದಿಂದ ನಮ್ಮ ದೇಶ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಈಗ ಪ್ರಸ್ತುತವಾಗಿ ಎಲ್ಲ ಶಾಲಾ ಕಾಲೇಜುಗಳು ಪ್ರಾರಂಭವಾಗುವಂತಹ ದಿನಗಳು ಆಗಿದೆ. ಕೆಲವು ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಪ್ರಾರಂಭ ಕೂಡ ಆಗಿದೆ. ಆದ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಬರಬೇಕಾದಂತಹ ವಿದ್ಯಾರ್ಥಿ ವೇತನ ಹಾಗೂ ಫೆಲೋಶಿಪ್ಗಳು ಸರ್ಕಾರ ಇನ್ನೂ ನೀಡಿರಲಿಲ್ಲ. ಕಾಲೇಜುಗಳು ಈ ಹಳೆಯ ಕಾಲೇಜಿನ ಶುಲ್ಕವನ್ನು ಪಾವತಿಸಿದಂತಹ ಸಮಯದಲ್ಲಿ ವಿದ್ಯಾರ್ಥಿಗಳಲ್ಲಿ ಕಾಲೇಜಿನ ಆಡಳಿತ ಮಂಡಳಿಗಳು ನೀವು ಪಾವತಿಸಿದರೆ ನಮ್ಮ ಕಾಲೇಜ್ಗೆ ಈ ವರ್ಷ ನಿಮಗೆ ಪ್ರವೇಶ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು, ವಿಶೇಷವಾಗಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಈ ಸರ್ಕಾರ ಕೊಡುವಂತಹ ವಿದ್ಯಾರ್ಥಿ ವೇತನದ ಮೇಲೆ ಅವಲಂಬಿತವಾಗಿರುವಂತಹ ಎಲ್ಲ ವಿದ್ಯಾರ್ಥಿ ಸಮುದಾಯ ನಾವು ನಿಮ್ಗೆಲ್ಲರಿಗೂ ಮತ್ತೆ ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಸರ್ಕಾರ ಹಲವಾರು ವರ್ಷಗಳಿಂದ ಈ ವಿದ್ಯಾರ್ಥಿ ವೇತನವನ್ನು ನೀಡಲು ಹಾಗೂ ವಿದ್ಯಾರ್ಥಿ ವೇತನದ ಏನು ಕಾರ್ಯ ಇದೆ ಅದರಲ್ಲಿ ಅವ್ಯಸ್ತ ಇರೋದನ್ನು ನಾವು ಕಾಣ್ತಾ ಬರ್ತಾ ಇದೆ. ಈ ಕಳೆದ 2-3 ವರ್ಷಗಳು ಹಲವಾರು ವಿದ್ಯಾರ್ಥಿಗಳಿಗೆ ಏನು ವಿದ್ಯಾರ್ಥಿ ವೇತನ ಸಿಗಲಿಲ್ಲ. ಆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಅಪ್ಲೋಡ್ ಮಾಡುವಾಗ ಸೈಟಿನಲ್ಲಿ ಹಲವಾರು ತಾಂತ್ರಿಕ ದೋಷಗಳು ಇದೆ. ಇಂತಹ ಅವ್ಯವಸ್ಥೆಯನ್ನು ಖಂಡಿಸಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇನ್ನು ನಮ್ಮ ರಾಜ್ಯ ಸರ್ಕಾರವು ಕಳೆದ 2-3 ದಿನಗಳ ಹಿಂದೆ ಸುಮಾರು ಈ PhD ಮಾಡುವಂತಹ MPhil ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ನೀಡುವಂತಹ 25,000 ಏನು ಫೆಲೋಶಿಪ್ ಕೊಡ್ತಾ ಇತ್ತು ಸರ್ಕಾರ, ಅದನ್ನು ರಿಡ್ಯೂಸ್ ಮಾಡಿ ಅದು 10,000ಕ್ಕೆ ತಂದಿದೆ. ನಾವಿಲ್ಲಿ ತಿಳ್ಕೊಳ್ಬೇಕು, ಈ ಎಲ್ಲ ವಿದ್ಯಾರ್ಥಿಗಳು ಪ್ರೈಮರಿ ವಿದ್ಯಾರ್ಥಿಗಳಾಗಿರ್ಬೋದು, PUC ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಮತ್ತು ಸಂಶೋಧನಾ ಎಲ್ಲ ವಿದ್ಯಾರ್ಥಿಗಳು ಅವರು ಅವಲಂಬಿತವಾಗಿರುವುದು ಓನ್ಲಿ ಒಂದು ಸ್ಕಾಲರ್ಶಿಪ್ ಮೇಲೆ ಮತ್ತೆ ಫೆಲೋಶಿಪ್ ಮೇಲೆ. ಆ ವಿದ್ಯಾರ್ಥಿಗಳಿಗೆ ನೀಡುವಂತಹ ಸ್ಕಾಲರ್ಶಿಪ್ ಫೆಲೋಶಿಪ್ ಸರ್ಕಾರ ಏನು ನೀಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳು ಯಾರೆಲ್ಲಿ ಹೋಗಿ ಕೇಳಬೇಕು? ಈ ವಿದ್ಯಾರ್ಥಿಗಳು ಮತ್ತೆ ಈ ಸರ್ಕಾರ ಈ ಫೆಲೋಶಿಪ್ ರಿಡ್ಯೂಸ್ ಮಾಡಿದೆಯಲ್ಲ, ಅದಕ್ಕೆ ರೀಸನ್ ಹೇಳ್ತಾ ಇದೆ ಏನಂತ ಹೇಳಿದ್ರೆ ನಮ್ಮ ಕರೋನಾ ಸಾಂಕ್ರಾಮಿಕದಿಂದ ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ, ಅದಕ್ಕೆ ಈ ಸ್ಕಾಲರ್ಶಿಪ್ ಫೆಲೋಶಿಪ್ ನಮಗೆ ನೀಡೋಕೆ